हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु शुद्धलिङ्गयतिवरेण्यनं भासुरयोगिकुलतिलकनं पाशाष्टकदिं कुदिवनररुद्धरिपनं सोऽसुतिहमानसदिं भजिपेन जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव भक्त अवहू। ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಮಧುರಖಂಡಿಯ ವರಕಮರಿ ಮಠದಲ್ಲಿ ನಂದೀಶ್ವರ ಮಧುರಖಂಡಿಯ ವರಕಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠ ಶ್ರಾವಣ ಮಾಸದ ಮಂಗಲಮಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಈ ಭಾದ್ರಪದ ಮಾಸದಲ್ಲಿ ಕೂಡ ಅವಿರತವಾಗಿ ಸೋದರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿರತಕ್ಕಂಥ ಸರ್ವ ಸದ್ಭಕ್ತರ ಸೋದೋದಯಕ್ಕೆ ಸಾಕ್ಷಿಭೂತ ಬೆಳಗು ಆ ಸಚ್ಚಿದಾನಂದ ಘನಪರಬ್ರಹ್ಮ ಸ್ವರೂಪಕ್ಕೂ ಮನಮಾರಿ ನಮಿಸಿ ಆತ್ಮೀಯರೇ, ಸದ್ಗುರುವರ ಚೇತನ ನಾವೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಸದ್ಗುರುವರ ಚರಿತ್ರೆಯನ್ನು ಅವಿರತವಾಗಿ ಯಾರು ಶ್ರವಣ ಮಾಡ್ಕೊಂತ ಹೇಳ್ತಾ ಇದ್ದಾರೆ ಅವರೆಲ್ಲರ ಕಷ್ಟ ಪರಂಪರೆಗಳು ನಿವೃತ್ತಿ ಆಗ್ತಾ ಇದ್ದರು. ಸದ್ಗುರುವರ ಚರಿತ್ರೆ ಬಹಳ ದೊಡ್ಡ ಶಕ್ತಿ ಅದು, ಭಾಳ ದೊಡ್ಡ ಶಕ್ತಿ ಅದು. ಎಷ್ಟು ಹೇಳಿದ್ರು ಕಡಿಮೆ ಇರ್ತದೆ. ಸದ್ರುಗಳು ತಮ್ಮ ಸ್ತ್ರೀ ಕ್ಷೇತ್ರವಾಗಿರ್ತಕ್ಕಂಥ ಸಿಂಧೂರು ಮುರಾಣಿಯ ಮಧ್ಯೆ ಇರ್ತಕ್ಕಂಥ ಹಿರಿಯ ಹಳ್ಳದಲ್ಲಿ ಆನಂದವಾಗಿ ವಾಸ ಮಾಡಿದ್ದಾರೆ. ಇವತ್ತಿನ ಅಧ್ಯಾಯ ಮೂರನೇ ಅಧ್ಯಾಯ ಅಂದರೆ ಮೂರನೇ ಅಧ್ಯಾಯ. ಇಲ್ಲಿ ಮನೆ ಕೂಡ ಸ್ವಲ್ಪ ವಿಷಯ ಇತ್ತು. ಅದು ಒಂದು ವಿಷಯನ ಮುಂದುವರ್ಕೊಂಡು ಹೋಗ್ತದೆ. ನಾವು 3-4 ಅಧ್ಯಾಯಗಳಲ್ಲಿ ಓದ್ಕೊಂಡು ಹೋಗ್ತದೆ ಅಂಥ ಅಧ್ಯಾಯ ಅದ. ನಿನ್ನೆ ಹೇಳ್ತಕ್ಕಂಥ ವಿಷಯನ ಬಂದಿರ್ತದೆ ಅನಿಸ್ಬೋದು, ಖರೆ ಭಿನ್ನವಾಗಿ ಬರ್ತದೆ. ಇಲ್ಲಿ ಮೂರನೇ ಅಧ್ಯಾಯ ಸದ್ಗುರುವರ ಚರಿತ್ರೆ, ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ. ಅದರಲ್ಲಿ 10ನೇ ಭಾಗದ ವಿಷಯ ನಾವು ನೀವೆಲ್ಲ ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. 10ನೇ ಭಾಗದಲ್ಲಿ 3ನೇ ಅಧ್ಯಾಯ ಪ್ರಾರಂಭ. ಸಾಯದೆ ಪಿಶಾಚಿ ಆಗಿದ್ದಾಳೆ ಗುರುಗಳೇ. ವಿಷಯ ಅಂದರೆ ಸಾಯದೆ ಪಿಶಾಚಿ ಆಗಿದ್ದಾಳೆ ಗುರುಗಳೇ. ಸಾಯದೆ ಪಿಶಾಚಿ ಇದ್ದ ಸತ್ತಿಲ್ಲ, ಜೀವಂತ ಅದಾಳ, ಆದರೂ ಹೇಳ್ರಿ ಪಿಶಾಚಿ ಆಗಿದೆ ಅಂತ ಇಲ್ಲ ಹೀಗೆ ಹೇಳ್ತಾರೆ. ಏನದು ಅಂದ್ರೆ ಸದ್ರುಗಳು ಸಿಂಧೂರು ಮಠದಲ್ಲಿ, ಸಿಂಧೂರು ಮಠ ಮಧ್ಯೆ ಇರ್ತಕ್ಕಂಥ ಮಠದಲ್ಲಿ ಸದ್ರುಗಳು ಆನಂದ ವ್ಯಾಸ ಮಾಡ್ತಾರೆ. ಅಲ್ಲಿ ಹಿಂದೆ ವಿಷಯ ಶ್ರವಣ ಮಾಡಿದ್ದಾರೆ. ಒಬ್ಬ ಭಕ್ತ ತನ್ನ ಪತ್ನಿಯನ್ನು ಕರ್ಕೊಂಡ್ಬರ್ತಾರೆ. ಪತ್ನಿಯನ್ನು ಕರ್ಕೊಂಡು ಬಂದು
ಪತ್ನಿಯನ್ನು ಕರ್ಕೊಂಡ್ಬಂದ ಭಾಳ ತ್ರಾಸ ಆಗ್ತದೆ. ಈ ಮಾಟ ಮಂತ್ರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಮಾಟ ಮಂತ್ರ ಮಾಡಿದ ಅವ್ರು ಕಡಿಮೆ ಮಾಡ್ಕೊಂಬೋದು, ಎಲ್ಲ ಆಗ್ತದೆ. ಆದರೆ ಇನ್ನೊಂದು ಸಲ ಏನಂತಂದ್ರೆ ಅದೇ ಇರ್ತಕ್ಕಂಥ ಇನ್ನೊಂದು ವಿಷಯ ಕೇಳಿದ್ರಿ. ಅದರೊಳಗೆ 2 ಪಿಶಾಚಿಗಳು ಅವ್ರು ಯಾವಾಗ ಹುಷಾರಾಗ್ತಾರೆ, ಅಪಾರ ಆಶೀರ್ವಾದ ಮಾಡ್ತಾರೆ, ಹುಷಾರಾಗ್ತಾರೆ. ಅದ್ರ ಜೊತೆಗೆ 1-2 ಪಿಶಾಚಿಗಳು ಅವ್ರ ಮೈ ಒಳಗೆ ಇರ್ತಾವೆ ರೀ. ಯಾರ ಮೈ ಒಳಗೆ? ಆ ಹೆಣ್ಣುಮಗಳ ಮೈ ಒಳಗೆ. ಅದು ಪಿಶಾಚಿಗಳು ಬಂದು ಆ ಮಾಟ ಮಂತ್ರ ಕಾಡೋದು ಬೇರೆನೇ ರೀ. ಇದಲ್ಲದ ಮತ್ತು ಸ್ವತಃ 2 ಪಿಶಾಚಿ ಇರ್ತಾವೆ. 3 ಮಂದಿ ಗೆಳೆಯರು ಹೇಳ್ರಿ, 3 ಮಂದಿ ಗೆಳೆಯರು, 2 ದೇಹತ್ಯಾಗ ಮಾಡ್ಯಾರ ರೀ. ಒಬ್ಬರ ಏನು ಮಾಡ್ಯಾರಿ, ಖ್ವಾಜಾ ಸಾಹೇಬ್ ಅಂತ ಒಬ್ಬ, ಇನ್ನೊಬ್ಬ ಪೀರ್ ಸಾಹೇಬ್ ಅಂತೇಳಿ, 2. ಮುಂದೆ ಅವ್ರು ಏನು ಮಾಡ್ತಾರೆ ರೀ, ಇದು ವಿಷಯ ಸ್ವಲ್ಪ ಏನಾಗ್ತದೆ, ಪುಟಗಳು ಹಿಂದೆ ಮುಂದೆ ಇದ್ರೊಳಗೆ 1-2-3 ಅಧ್ಯಾಯ ಆಗೋ ತನಕ ಹಿಂದೆ ಬಂದವ. ಅವ್ರು ಆರಾಮಾಗ್ತದೆ ರೀ. ಪಿಶಾಚಿ ಅದು ಅಪಾರ ಆಶೀರ್ವಾದ ಮಾಡ್ತಾರೋ ಅಂಥವು ಮಾಟ ಮಂತ್ರ ಇರ್ತಾವೆ ನೋಡ್ರಿ, ನಿಂಬೆಹಣ್ಣು ಏನು ಇರ್ತಾವೆ, ಅದ್ರ ಅಪಾರ ಸರಿ ಮಾಡ್ತಾರೆ, ಸರಿ ಆಯಿತು. ಆದರೆ ಅವ್ರ ದೇಹದಲ್ಲಿ ಪಿಶಾಚಿ ಇರ್ತಾವೆ ರೀ. ಆ ಪಿಶಾಚಿಗಳು ನೋಡಿ ಅಪಾರ ಅಂತಾರೆ. ಮತ್ತು ನೀವು ಅವ ಬಂದು ಹೇಳ್ತಾವೆ, ಅಪಾರ ಮತ್ತು ನಾನು ಬಂದನ್ರಿ ಅಪ್ಪಾರ, ನಾ ಪಿಶಾಚದಲ್ಲಿ ಇವ್ರ ದೇಹದೊಳಗೆ ಇದ್ದೇನೆ ರೀ ಅಪ್ಪಾರ, ನಾ ಹೊರಗೆ ಬಂದನ್ ರೀ. ಅವರಪ್ಪ ಅಂತ ಸಂತೋಷ. ನಿನ್ನ ಹೆಸರೇನಯ್ಯ? ಪಿಶಾಚಿ. ನಿನ್ನ ಹೆಸರೇನು? ಅವತ್ತಾರೆ ನನ್ನ ಹೆಸರು ಖ್ವಾಜಾ ಸಾಹೇಬ್ ರೀ. ಮತ್ತು ಹೆಣ್ಮಕ್ಳ ದೇಹದೊಳಗೆ ಇನ್ನೊಬ್ಬತ್ತಾನ ಮತ್ತೊಬ್ರಿ, ಅಪ್ಪಾರ ನಾನು ಬಂದನ್ ರೀ. ನಿನ್ನ ಹೆಸರು ಅಂತ ಕೇಳ್ತಾರಪ್ಪ ಅವರು. ನನ್ನ ಹೆಸರು ಪೀರ್ ಸಾಹೇಬ್ ರೀ. 2 ಸಾಹೇಬ್ರು ಬಂದಾನೆ, ಇರಲಿ, ಭಾಳ ಸಂತೋಷ ಆಯಿತು. ಅವ್ರಂತಾರೆ ಹೆಣ್ಮಕ್ಳ ದೇಹದೊಳಗೆ ಗಂಡು ಮಕ್ಕಳು ಪಿಶಾಚಿ ಆಗಿರೋದು ಎಷ್ಟು ಸರಿಪ? ಸರಿ ಅದನು ಸರಿ ಆಗಿದ್ರಿ. ಹೆಣ್ಮಕ್ಳ ದೇಹ, ಹೆಣ್ಮಕ್ಳಂದ್ರೆ ಈ ಗಂಡು ಮಕ್ಳು ಯಾರೇ, ಹೆಣ್ಮಕ್ಳು ಹೆಂಡತಿದು ಒಂದು ಸೀರೆ ತೊಗೊಂಡ್ರು ಒಗಿಲಕ್ಕೆ ಹೋಗ್ರು ನೋಡೋಣ, ಕೈ ಎತ್ತರ ಯಾರೇ ಒಗಿತಾರ? ಸುಮ್ಮನೆ ಅವ್ರು ಏನೋ ಇಲ್ರಿ ವೈರಿ ಏನಾರು ಮಾಡಿ. ಅದ ಹಿಂದಿನ ಕಾಲಕ್ಕೆ ಕಡಿದು ಹೋತ್ರ ತಿರ್ತಿದ್ದು, ಅಂದ್ಬಿಟ್ಟು ಮೇವು ತರಕ್ಕೆ ನಮ್ಮ ಒಯ್ತಿರ್ತೀರಿ ಒಯ್ತಾರಲ್ವ? ಮೇವು ತರಕ್ಕೆ ಕಡಿದು ಹೋತ್ರ ಒಯ್ತಾರೆ. ಈಗ ಹೇಳ್ರಿ, ಒಯ್ತಾರ? ಕಡಿದು ಹೋತ್ರ ಒಯ್ತಾರ? ಕಡಿದು ಹೋತ್ರ ಹೋದವು ಇರ್ತಾರೆ. ಅದಕ್ಕೆ ಹೇಗಿದ್ರು ಅಲ್ಲಿ ಒಯ್ದಿರ್ತೀರಿ. ನನಗೂ ಸ್ವಲ್ಪ ಆರಾಮಿಲಾಗೈತಿ, ಒಂದಿಟ್ಟು ಬರುವಾಗ ಸ್ವಲ್ಪ ಏನು ಮಾಡ್ರಿ, ಅದಕ್ಕೆ ಅವರು ಹಾಕಿ ನೋಡ್ತಿರ್ತಾರೆ. ಹಂಗೆ ಅದು ಹಾಕಿ ನೋಡ್ತಿರ್ತಾರೆ ರೀ. ಕಬ್ಬಿನ ಕೆಳಗೆ ಸುರಿತಲ್ರಿ, ಹಿಂಗೆ ಅದು ಸುಟ್ಕೊಂಡು ತರಿ ಹಾಕೊಂಡು ಬಂದಿರ್ತಾರೆ. ಹಂಗೆ ದೋತ್ರ ಉಟ್ಕೊಂಡು ಮಾಡಿರ್ತಾರೆ, ಏನೋ ಐಡಿಯಾ ಮಾಡಿರ್ತಾರೆ. ಒಂದಿಟ್ಟು ಒಕ್ಕೊಂಡು ಬರೀ ಸ್ವಚ್ಛ ಮಾಡ್ಕೊಂಡು ಬರೀತಂದ್ರೆ ಮಾಡ್ತಾರೆ ಯಾರೇ? ಮಾಡೋದಲ್ಲ. ಏನು ಕಾರಣ ಅಂದ್ರೆ ಅಲ್ರಿ. ಅವ್ರ ಅಪ್ಪವ್ರು ಕೇಳ್ತಾರು, ಅಲ್ಲ ನಿಮ್ಮ ಹೆಂಡತಿ ಸೀರೆಯನ್ನು ಸ್ವಚ್ಛ ಮಾಡ್ಕೊಂಡು ಬಂದರೆ ಹೋಗೋದಿಲ್ಲ. ಮತ್ತು ಆ ಹೆಣ್ಮಕ್ಳ ಮೈ ಒಳಗೆ ಇನ್ನೊಬ್ಬರ ಹೆಣ್ಮಕ್ಳು ಅಕ್ಕ ತಂಗಿ ತಾಯಿ ಅಂತ ತಿಳ್ಬೇಕು, ಪವಿತ್ರ ಹಾಗೆ ತಿಳ್ಬೇಕು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ದೇವ್ರು ಅಂತ ತಿಳ್ಬೇಕು. ಅಂಥದ್ದು ಬಿಟ್ಬಿಟ್ಟು ಎಷ್ಟು ಮೂರ್ಖರದ ನೀವು. ಆ ದೇಹದೊಳಗೆ ಪ್ರವೇಶ ಮಾಡಿದ್ರಲ್ಲ, ಯಾರೊಳಗೆ? ಆ ಇನ್ನೊಬ್ಬರು ಪರಸ್ತ್ರೀಯರ ದೇಹದಲ್ಲಿ ಇನ್ನೊಬ್ಬರು ಹೆಣ್ಮಕ್ಳವರು ನಿಮ್ಮ ಪತ್ನಿಯನ್ನು ತಿಳ್ಕೊಂಡಿದ್ರು ಹೋಗ್ರಿ. ಪತ್ನಿನ ಇರ್ತಾರ ಬೇರೆ, ಅವ್ರ ದೇಹದೊಳಗೆ ಇರಲ್ಲ ನೀವು, ಯಾರು ಇನ್ನೊಬ್ಬರ ದೇಹದೊಳಗೆ ನೀವು ಎಷ್ಟು ಹುಚ್ಚದ್ರಿಪ್ಪ, ಹಂಗೆ ಹೋಗ್ತಕ್ಕಂಥದ್ದು ಯೋಗ್ಯ ಅಲ್ಲ ಅಂತ ಹೇಳ್ತಾರಪ್ಪ ಅವರು. ಅವ್ರಂತಾರೆ, ಅಪ್ಪವ್ರ ನಾವು ಪರೋಪಕಾರ ಮಾಡಕ್ಕೆ ಬಂದೀವ್ರಿ ಅಂತ. ದೇವ ಅಂತಾರೆ 2 ಪಿಶಾಚಿಗಳು, ನಾವು ಪರೋಪಕಾರ ಮಾಡಕ್ಕೆ ಬಂದೀವ್ರಿ. ಅವರಪ್ಪ ಅಂತದ ಪರೋಪಕಾರ ಬರೋಬರಿ. ಆ ಹೆಣ್ಮಕ್ಳಿಗೆ ಕೂಸುಗಳು ಎಡಿ ಮಾಡೋ ತೊಂದರೆ ಐತಿ. ಆ ಪಾಪ ಪತಿ ಒದ್ದಾಡ್ತಾನೆ, ಏನು ಮಾಡ್ಬೇಕು ತಿಳಿವಲ್ದ, ಅಳಾಗ್ತಾನೆ, ದುಃಖ ಮಾಡ್ತಾನೆ. ಮತ್ತು ಎಂಥ ಪರೋಪಕಾರ ಅನ್ನೋದು ಇಲ್ಲ, ಪರೋಪಕಾರ ಮಾಡಕ್ಕೆ ಬಂದಿದ್ರಿ ಅಂತ ಪಿಶಾಚಿ ಹೇಳ್ತಾವ್ರಿ. ಅಪ್ಪವ್ರು ಅಂತಾರೆ, ಪರೋಪಕಾರ ಮಾಡಕ್ಕೆ ಬಂದರೆ ಭಾಳ ಸಂತೋಷ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿರಿಪ್ಪ, ಪರೋಪಕಾರ ಮಾಡೋಕ್ಕಿಂತ ಮೊದಲು ನಿಮ್ಮ ಪರೋಪಕಾರ ಏನಾಕೈತಿ ಒಂದು ನೋಡ್ಕೊಳ್ರಿ. ಏನಂದ್ರೆ, ಈಗ ನೀವು ಗಂಡು ಮಕ್ಕಳು, ನೀವು ಖ್ವಾಜಾ ಸಾಹೇಬ ಮತ್ತು ಖ್ವಾಜಾ ಸಾಹೇಬ
ಬೇರೆ ಪೀರ್ ಸಾಹೇಬ ಇಬ್ಬರು ಗಂಡ್ಮಕ್ಳು. ಇನ್ನೊಬ್ಬರ ಹೆಣ್ಮಕ್ಳ ಮೈಯೊಳಗೆ ಹೋದ್ರಿ. ಲಕ್ಷ ಇಟ್ಟು ಕೇಳಿ ಗಂಡ್ಮಕ್ಳಲ್ಲಿ ಕೇಳಿ ಯಾವ್ದು ಉಪಯೋಗ ಆಗ್ಬೋದು ಯಾವಾಗ್ರೆ. ಆ ಕಡೆ ಈ ಕಡೆ ಬಂದಿದ್ರು ಪರ್ಕ ಇದ್ರು ಕೇಳ್ಕೊಬೇಕು. ಮುಂದೆ ಆ ಸ್ಮಶಾನ ಅದು ಪಿಶಾಚಿ ಇದ್ರೆ ತಗೊಳ್ರಿ, ನೀವು ಕೇಳ್ಕೊರ ಹುಡುಗ್ರಿ. ಯಾರವ್ರು ಗೋರ್ಯಾಳದಾಗ ಇರ್ತಾವಲ್ಲ, ನಮಗೆ ಅವ್ರು ಮೇಳ್ತತಿ, ನಮ್ಮ ಜೋಡಿ ಮಾತಾಡ್ತಿರ್ತಾವ, ಅವು ಕೇಳ್ಕೊಂಡು ಚಲೋ ಆಗತ್ತೆ ಮುಂದೆ. ಅದಕ್ಕೆ ಪಿಶಾಚಿಗಳು ಹೆಣ್ಮಕ್ಳ ದೇಹದೊಳಗೆ ಬಂತು. ನೀವು ಹೆಣ್ಮಕ್ಳ ದೇಹದೊಳಗೆ ಪ್ರವೇಶ ಮಾಡಿರಿ. ಮಾಡಿದ ನಂತರ ಅವ್ರು ಇನ್ನೊಬ್ರು ಹೆಂಡತಿ ಅದಾರು, ನಿಮ್ಮ ಕುಟುಂಬ ಅಲ್ಲಲ್ಲ, ನೀವು ಅವರು ದೇಹದೊಳಗೆ ಪ್ರವೇಶ ಮಾಡಿರಿ. ಈಗ ಮಾತಾಡಕತ್ತೀರಂದ್ರೆ ಮಾತಾಡಬೇಕಾದ್ರೆ ಅವರು ಈ ದೇಹದೊಳಗಿಂದ ಕುತ್ತಿಯೊಳಗಿಂದ ಆಸೆ ಬರೋಕಲ್ಲ ನೀವು ಹೊರಗೆ. ಆ ಹೆಣ್ಮಗಳಿಗೆ ತಾಳಿ ಕಟ್ಟಿರ್ತಾರೆ ಕೊರಳಾಗ. ಅವ್ರು ಕುತ್ತಿಯೊಳಗಿಂದ ಆಸೆ ನಿಮ್ಮ ಕುತ್ತಿಗೆ ಬಂದಿರ್ತೈತಿ. ಆ ತಾಳಿ ಯಾರು ಕೊರಳಾಗ ಬಂದಂಗತ್ತ? ಆ ಹೆಣ್ಮಕ್ಳು ನಗ್ಲಾಕತ್ರಿ. ಈಗ ನೀವ್ಯಾಕೆ ನಗಲಿಲ್ಲ? ತಾಳಿ ಅವ್ರ ಕೊರಳಾಗ ಬಂದಂಗತ್ರಿ, ಪಿಶಾಚಿ ಕೊರಳಾಗ ಬಂದಂಗತ್ತಲ್ಲ. ಯಾಕಂದ್ರೆ ಅವ್ರ ಮೈ ಒಳಗೈತೆ ಅಂದ್ರೆ ಅವ್ರ ಕಾಲದವು ಕೈದಲ್ಲಿ ಇದನ್ನ ಅಂಗಿ ಹಾಕೊಂಡಂಗೆ ಐತೆ ಅದಕ್ಕೆ ಈ ದೇಹ. ಮತ್ತು ಕುತ್ತಿಗೆದಲ್ಲಿ ಕುತ್ತಿಗೆನೂ ಐತಿ, ಕಣ್ಣದಲ್ಲಿ ಕಣ್ಣು ಬಂದಾಗ ಕುತ್ತಿಗೆ ಎಲ್ಲ ಐತಿ ಅಂದ್ರೆ ಈ ಕುತ್ತಿಗೆದ್ದಲ್ಲಿ ಅದು ಕುತ್ತಿಗೆನೂ ಅದಂದ್ರೆ ಆ ಕುತ್ತಿಗೆ ತಾಳಿ ಕಟ್ಟ್ಯಾರಲ್ಲ ಅವ್ರ ಪತಿ. ಆ ತಾಳಿ ಯಾರು ಕೊರಳಾಗ ಬಂದಂಗತ್ರಿ? ಪಿಶಾಚಿ ಒಳಗೆ ಬಂದಂಗತ್ತಲ್ಲ. ಅವ್ರಪ್ಪ ಅವ್ರು ಅಂತಾರು, ಪಿಶಾಚಿ ನೀವು ಪರೋಪಕಾರ ಮಾಡಕ್ಕೆ ಬಂದಾರ, ಇದೆಲ್ಲ ಬರೋಬರಿ. ಪಿಶಾಚಿ ಅವರು ಹೆಣ್ಮಕ್ಳ ಮ್ಯಾಗ ಬಂದಾರಲ್ಲೇ, ಹಾಗೆ ಪರೋಪಕಾರ ಮಾಡ್ಬೇಕಾಗಿತ್ತು. ಅವ್ರ ಕೊರಳ ನೀವು ಪ್ರವೇಶ ಮಾಡಿದಾಗ ಆ ತಾಳಿ ಅವ್ರ ಗಂಡನ ತಾಳಿ ನಿಮ್ಮ ಕೊರಳಾಗ ಬಂತಂದ್ರೆ ನೀವು ಆ ಗಂಡನ ಏನು ಹಾಕಿರಿಪ್ಪ? ಏನು ಹಾಕಿರಿ? ಏನಾದ್ರು ಸಂಬಳ ಏನಕ್ಕಾರಿ? ಪತ್ನಿ ಹಾಕಾರಲ್ರಿ. ಗಂಡು ಮಗ ಇದ್ಕೊಂಡು ನೀವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಕೊಟ್ಟು ಲಗ್ನ ಮಾಡಿದಂಗೆ ಆಗತ್ತೆ. ಎಷ್ಟು ಹುಚ್ಚದ ನೀವು? ಅವತ್ತು ಪಿಶಾಚಿ ಹೌದ್ರಿ ಅಪ್ಪವ್ರ ತಿಳಿಯಲಿಲ್ಲರಿ ನಮಗೂ ಅಪ್ಪರ ಹೇಳ್ರಿ. ಹಾಗಾದ್ರೆ ಸಲ ಹೊರಗೆ ಬರ್ರಿ. ಏನು ಮಾಡ್ರಿ? ಅವ್ರನ್ನ ಬಿಟ್ಟು ಹೊರಗೆ ಬರಬೇಕು. ಹೆಣ್ಮಕ್ಳ ಮ್ಯಾಗ ಇರ್ತಕ್ಕಂಥದ್ದು ಯೋಗ್ಯ ಅಲ್ಲ. ಇರಲಿ, ಬಂದು ಉದ್ದೇಶ ಏನು? ಅವರು ಅಪ್ಪರ ಪರೋಪಕಾರ ಮಾಡಕ್ಕೆ ಬಂದಿದ್ರು. ಅದಕ್ಕೆ ಹೇಳ್ತಾರೆ ಪರೋಪಕಾರ ಮಾಡಕ್ಕಂದ್ರೆ ಯಾವ ರೀತಿ ಮಾಡಿ ಪರೋಪಕಾರ ಯಾವ್ದು ಮಾಡ್ತಾಯಿದ್ದೀರಿ ನೀವು, ಹೇಗೆ ಮಾಡ್ತಾಯಿದ್ದೀರಿ ಅಂತ ಕೇಳ್ತಾರೆ. ಏನು ಮಾಡ್ತಾಯಿದ್ದೀರಿ? ಅವ್ರ ಈಗ ನೀವು ಹೆಣ್ಮಕ್ಳೆಲ್ಲ ಲಕ್ಷ ಕೊಡ್ರಿ, ಗಂಡು ಮಕ್ಕಳಿಗೆ ಕೊಡಕ್ಕೆ ಹೋಗ್ಬೇಡಿ, ಹಿಂದೆ ಕೊಡಕ್ಕಿರಿ. ಇವರು ಪಾಳೆ ಅವ್ರದ್ದು ಹೊತ್ತಿಗದ ಏನಂದ್ರೆ ಇದ್ರೊಳಗೆ ಮೊದಲ ಏನಂದರೆ ಅವರು ಹೆಣ್ಮಕ್ಳು ಇರ್ತಾರಲ್ಲ, ಆ ಪಿಶಾಚಿ ಆಗಲಿಕ್ಕೆ ಏನು ಕಾರಣ? ಅವ್ರ ಹತ್ರ ಪರೋಪಕಾರ ಮಾಡ್ಲಿಕ್ಕೆ ಬಂದಾರಲ್ಲ, ನಿಮ್ಗೆ ಏನು ಅನಿಸಿ ಬಂದ್ರಪ್ಪ ಪರೋಪಕಾರ ಮಾಡೋಕೆ ಅಂದ್ರೆ ಅವ್ರು ಹೇಳಿರಿ, ಅವರ ಯಜಮಾನ ಅದಾರ ನೋಡ್ರಪ್ಪ, ಅವ್ರು ನಮ್ಮ ಗೆಳೆಯ, ನಮ್ಮ ಮಿತ್ರ, ನಾವಿಬ್ಬರು ಸತ್ತದ್ರಿ, ಅವ ಬುಳ್ದಾನ್ರಿ, ಅವ್ರಿಗೆ ಒಳ್ಳೇದು ಮಾಡೋದು ಬಂದೀವಿ ರೀ. ಹೆಣ್ಮಕ್ಳು ಇಷ್ಟು ಕೆಟ್ಟರು, ಭಾಳ ಕೆಟ್ಟದ ಹೇಳ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ರೀ, ಖಾಜಾ ಸಾಹೇಬ ಪಿಶಾಚಿವು, ಗುರುಗಳೇ ಈ ಸ್ತ್ರೀಗಳು ನೀವು ಹೆಣ್ಮಕ್ಳು ಲಕ್ಷ ಕೊಡ್ರಿ, ನಾಳೆ ಪಿಶಾಚಿ ಆಗಿ ಕಳ್ಳ್ಯಾಕ ಕೂತ್ರು ಕೊಳ್ಳಿ ಬೆಳಕ ತೋರಿಸಿ ಅರ್ಥ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಲಕ್ಷ ಕೊಡ್ರಿ. ಅವ್ರು ಏನಾಗ್ಯಾರ ಪಿಶಾಚಿ ಬಂದು ಕಾಡ್ಲಿಕ್ಕೆ ಏನು ಕಾರಣ ಅಂದ್ರೆ ಕಾರಣ ಹೇಳ್ತಾರೆ. ಪಿಶಾಚಿ ಹೇಳ್ತಾರೆ, ಗುರುಗಳೇ ಈ ಸ್ತ್ರೀಗಳು ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ಏನ್ರಿ ಗಂಡ್ಮಕ್ಳು ಕೂಡ ಹಂಗೆ ತಮ್ಮ ಮನುಷ್ಯಗೆ ಬಂದಾಗ ಮಾಡ್ರಿ ಅಂದ್ರೆ ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ದೇವರ ಪೂಜೆ ಇಲ್ಲ, ದೇವ್ರ ಪೂಜೆ ಮಾಡೋದಿಲ್ರಿ. ಅತ್ತೆ ಮಾವರ ಸೇವೆ ಇಲ್ಲ, ಪತಿ ಸೇವೆ ಅಂತೂ ಮೊದಲೇ ಇಲ್ಲ, ದಾನ ಧರ್ಮವನ್ನು ಮಾಡುವುದಿಲ್ಲ, ಗುರುಗಳ ದರ್ಶನವಿಲ್ಲ, ಅನ್ಯರ ವಸ್ತುಗಳನ್ನು ಕಳ್ಳತನ ಮಾಡುತ್ತಾಳೆ. ಇನ್ನು ಹೊಸ ಸಿಕ್ಕೊಂಡ್ರಿ ಕಳ್ಳತನ ಮಾಡ್ಕೊಂಡು ಹೋಗ್ಕಳ್ರಿ. ಎಲ್ಲರಿಗೂ ಮತ್ತು ಮೇವು ಮಾಡಿ ಇಟ್ಟಿದ್ರು ಅಂದ್ರೆ ಆ ಕಡೆ ನೋಡಾಕತ್ತ ಮೇವು ತಗೊಂಡು ತುಡು ಮಾಡ್ಕೊಂಡು ಹೋಗ್ಕೊಳ್ಳೋದು, ತಾಮ್ಯಾಮಿ ಓದಾಕೊಳ್ಳೋದು, ಕಳ್ತನ ಮಾಡ್ತಾಳೆ. ಎಲ್ಲರಿಗೂ ಪ್ರತ್ಯುತ್ತರ ಕೊಡ್ತಾಳೆ. ಯಾರೇ ಮಾತಾಡ್ರೆ ತಿರುಗಿ ಮಾತಾಡೋಗುತ್ತೆ ಅನ್ನೋದು, ಹೂ ಅನ್ನಂಗಿಲ್ಲ, ಏನು ಮಾಡಂಗಿಲ್ಲ, ಮತ್ತು ಇದನ್ನ ಮಾಡ್ಕೊತ ಕೊಡ್ತಾಳೆ. ಮತ್ತು ತಾನೇ ಅಡಿಗೆ ಮಾಡಿ ಇಷ್ಟಲ್ಲ ಅಲ್ಲರಿ, ತಾನೇ ಅಡಿಗೆ ಮಾಡಿ ತಾನು ಹೊಡ್ತು ಮುಂಡ್ರಿ ಪ್ರಸಾದ ಮಾಡಿದರೆ ತೀರಿತು. ಅತ್ತೆ ಮಾವ ಪತಿ ಭಾವ ಮೈದುನ ಹಾಗೆ ತಾಯಿ ತಂದೆ ಬಂಧು ಬಳಗ ಯಾರು ಪ್ರಸಾದ ಮಾಡಿರೋರು ಇಲ್ಲೋ ಏನು ವಿಚಾರ ಮಾಡಿದ್ರು,
ತಾನು ತಯಾರು ಮಾಡಿ ಕೂತ್ಕೊಂಡು ಅಷ್ಟು ಕೂಡಿ ಇದ್ದಾಗ ದೇವ್ ತಿನ್ನಂಗೆ ತಿಂದು ಇದ್ದಾಗ ಮಾಡ್ತಾರೆ. ಅದು ಅಂತ ಹೇಳ್ತಾರೆ ಪಿಶಾಚಿ ಹೇಳ್ತಾರೆ. ಏನಂದ್ರೆ ಈ ಪ್ರಕಾರ ಮಾಡಿದವ್ರು ಮುಂದೆ ಏನಕ್ಕಾರೆ ಅವ್ರ ಮ್ಯಾಗ ಪಿಶಾಚಿ ಬರ್ತಾವ್ರಿ. ಹೀಗೆ ಮಾಡ್ರೆ ಅದಕ್ಕೆ ಯಾರ ಮ್ಯಾಗ ಪಿಶಾಚಿ ಬಂದು ಹಾಗೆ ಮಾಡಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ತಪ್ಪಿ ಬಂದಿರ್ತಾವ. ಅದು ಬರ್ಬೇಕಾದ್ರೆ ಈ ಕಾರಣ ಹೇಳ್ತಾರೆ. ಯಾರು ದೇವ್ರ ಧ್ಯಾನ ಗುರು ಧ್ಯಾನವನ್ನು ಮಾಡ್ತಾರೆ, ಪಕ್ಕ ಮಾಡ್ತಾರೆ, ಅವ್ರ ಥರ ಪಿಶಾಚಿ ಬರ್ಬೋದಿಲ್ಲ. ಬಂದಿದ್ದು ಅಂದ್ರೆ ಏನು ಮಾಡಿದ್ರೆ ದೇವ್ರ ಧ್ಯಾನ ಮಾಡಕತ್ತಾರೆ ಯಾರೇ ಅದಕ್ಕೆ ಏನಂತಾರೆ. ಮತ್ತು ತಂದೆ ತಾಯಿ ಬಂಧು ಬಳಗ ಅತ್ತೆ ಮಾವ ಮೈದುನ ಯಾರು ಉಣ್ಲಿತಾನೆ ಬಿಡಲಿ ಮಾಡಿ ತಯಾರದ ಕೂತ್ಕೊಂಡು ಅಷ್ಟು ಆಗುತ್ತಾಗ ಹೊಡೆದು ಏನು ಉಳಿತೈತಿ ನೋಡ್ರಿ. ಉಳಿತಂದ್ರೆ ಇಡೋದತ್ತಿ ಇಲ್ಲಿಕಂದ್ರೆ ಅಷ್ಟು ಮಾಡ್ಕೊಂಡು ಉಂಡು ಬತ್ತು ದೊಡ್ಡ ಡರಿ ಬಿಟ್ಟು ನದಿ ಕಡೆ ಮುಖ ಮಾಡಿ ಹೋಗಿ ಒಂದು 2 ಕೊಡ ನೀರು ತಂದು ತನ್ನ ಮೈ ಮೇಲೆ ಸುರ್ಕೊಂಡು ತನ್ನ ಮೈ ಮೇಲೆ ಎಮ್ಮಿ ನೀರು ತಂದು ಕುಡಿತಾರೆ ಇಲ್ಲಿಗೆ ನಡೆದ ನೋಡೋಣ ಅಂತ ಹೇಳಿಂದ ಹೋಗಿಬಿಡಿದ್ರು. ಹೀಗೆ ಮಾಡಿದ್ರೆ ಗಲ್ಲ ಅದಕ್ಕೆ ಅವ್ರು ಪಿಶಾಚಿ ಹೇಳ್ತಾರೆ ಪ್ರತ್ಯುತ್ತರವನ್ನು ಕೊಡ್ತಾಳೆ. ಯಾರು ಪ್ರತ್ಯುತ್ತರ ಕೊಡ್ತಾರೆ ತಿರುಗಿ ಮಾತಾಡ್ತಾಳೋ ತಾನೇ ಅಡಿಗೆ ಮಾಡಿ ಪ್ರಸಾದ ಮಾಡಿ ತೀರಿತು. ಇವರೆಲ್ಲರಿಗೂ ಯಾರಿಗೂ ನೋಡೋದಿಲ್ಲ. ಹೀಗಿದ್ದಾಳೆ ಈ ಸ್ತ್ರೀಗಳು. ಯಾವಾಗಲೂ ಇನ್ನೊಬ್ಬರಿಗೆ ಆಗುವ ದುಃಖವನ್ನು ನೋಡಿ ಸಂತೋಷ ಪಡಿತಾಳು. ಇನ್ನೊಬ್ಬರು ದುಃಖ ಆಯ್ತ ಮರ ಮರಿಗಿರೋದು ಅದನ್ನು ನೋಡಿ ಪಾಡಾತ ಸಂತೋಷ ಪಡಿತಾಳ್ತಾರೆ. ಮತ್ತು ಇನ್ನೊಬ್ರು ಯಾರು ಹೊಡಿದು ಜಗಳ ಆಡ್ಲಿರಂದ್ರೆ ಅವ್ರಿಗೆ ಹೋಗಿ ಜಗಳ ಹಚ್ಚಿಬಿಡ್ತಾಳ್ತಾರೆ. ನಿಮ್ಮ ಹಿರಿಯ ಹೀಗಂದ ನಿಮ್ಗೆ ಮಾವ ಹಾಗಂದು ಏನಾರು ಹೇಳಿ ಜಗಳ ಹಚ್ಚಿಬಿಡುದು. ಆ ಜಗಳ ನನ್ನ ಮಾತ್ರ ನಡೀತಾ ಪಾಡತ್ತ ಜಗಳ ಆಡಾಕೋತಾರ ಅಂತ ಸಂತೋಷ ಪಡಿದ್ರು. ಇಂಥ ಗುಣ ಇದ್ದು ಅಂದ್ರೆ ಪಿಶಾಚಿ ಹಾಕರ್ತಾರೆ. ಇನ್ನೊಬ್ಬರಿಗೆ ಅವಂಥವ್ರು ನಾವು ಬಡ್ಕೋತಿದ್ರು. ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಹೊಟ್ಟೆ ಕಿಚ್ಚು ಪಡೆಯುತ್ತಾಳೆ. ಸದ್ಗುರುನಾಥ ನಾನು ಸತ್ತು ಪಿಶಾಚಿ ಅದು ಹೇಳ್ತದೆ. ಪಿಶಾಚಿ ಹೇಳ್ತೈತಿ ಅದು. ಖಾಜಾ ಸಾಹೇಬ ಗುರುಗಳೇ ನಾನು ಸತ್ತು ಪಿಶಾಚಿಯಾಗಿದ್ದೇನೆ. ಅದಕ್ಕೆ ಸಾಯದೆ ಮೊದಲೇ ಹುಟ್ಟುವಾಗಲೇ ಪಿಶಾಚಿ ಆಗಿದ್ದಾಳೆ. ನೀವು ಸತ್ತಿಲ್ಲ ಅಟೇನ. ಕೆಲವರು ಕೆಲವೊಬ್ಬರು ಸತ್ತು ಪಿಶಾಚಕರು, ಕೆಲವೊಬ್ರು ಇದ್ದಾಗಲೇ ಪಿಶಾಚಿ ಆಗ್ಯಾರ, ಕೆಲವು ಹುಟ್ಟುವಾಗಲೇ ಪಿಶಾಚಿ ಆಗಿರ್ತಾರೆ. ಅದಕ್ಕೆ ಇವು ಹುಟ್ಟೋಕ್ಕಿಂತ ಮೊದಲೇ ಒಳಗೆ ತಾಯಿ ಗರ್ಭ ಬರುವಾಗಲೇ ಪಿಶಾಚಿಯಾಗಿ ಬಂದಾಳ್ರಿ. ನಮಗಿಂತ ಭಾಳ ಕೆಟ್ಟದ ಸಲುವಾಗಿ ಅವ್ರಿಗಿಂತ ನಾವು ಪಾಡೋದು ಸ್ವಲ್ಪ ಬುದ್ಧಿ ಕಲಿಸೋದು ಇಬ್ಬರು ಕೂಡಿ ಅವ್ರ ಬಂದೀವಿ ಅಂತ ಹೇಳ್ತಾರೆ ಪಿಶಾಚಿ. ಅದಕ್ಕೆ ಸಾಯದೆ ಮೊದಲೇ ಹುಟ್ಟುವಾಗಲೇ ಪಿಶಾಚಿ ಆಗಿದ್ದಾಳೆ. ನಮ್ಮಲ್ಲಿ ಇರಬೇಕಾದದಕ್ಕಿಂತಲೂ ಇವಳಲ್ಲಿ ಕೆಟ್ಟ ಗುಣ ಹೆಚ್ಚಾಗಿರೋ ಮೂಲಕವಾಗಿ ಇರುವುದರಿಂದ ಇವಳು ಕೆಟ್ಟವಳೆಂದು ತಿಳಿದು ಅದಕ್ಕಾಗಿ ನಾವು ಇವಳು ದೇಹದಲ್ಲಿ ಪ್ರವೇಶ ಮಾಡಿದ್ದೇವೆ. ನಮಗಿಂತ ಕೆಟ್ಟವರು ಸ್ವಲ್ಪ ಇರ್ಲಾಕ ಅನುಕೂಲ ಆಗ್ತದೆ ತಂದು ನಾವು ಬಂದು ವಾಸ ಮಾಡಿರೋಪ್ಪರ ಏನಾರೇ ಮಾಡಿ ಕೆಟ್ಟ ಗುಣ ಬಿಡಿಸಿ ನಮ್ಮ ಗೆಳೆಯನೇ ಅನುಕೂಲ ಮಾಡಬೇಕು. ಪಾಪ ಸಾಯಗತ್ತೆ ಉಪವಾಸ ಆಯ್ತು ಅಂತಂದು ಹೀಗೆ ಮಾಡಿ ಇಟ್ಕೊಂಡು ಹೇಳ್ತಾವೆ ಪಿಶಾಚು. ಮತ್ತು ತಮ್ಮ ಸನ್ನಿಧಿಗೆ ಇನ್ನೊಂದು ಮತ್ತು ಪಿಶಾಚಿಯಾಗಿ ಅವ್ರು ಬಡ್ಕೊಂಡು ಕಷ್ಟ ಕೊಟ್ಟು ಕೊನೆಗೆ ಅತಿ ಕಷ್ಟ ಆದಾಗ ಯಾರು ಹೇಳ್ದಪ್ಪ ಅವ್ರು ತಮ್ಮ ಕಡೆ ಬರ್ತಾರೆ. ತಮ್ಮ ಹತ್ತಿರ ಬಂದಾಗ ಏನಾದರೂ ಪರಿವರ್ತನೆ ಆಗಿ ಚಲೋ ಮಾರ್ಗ ನಡೆದ್ರಂದ್ರೆ ಯಮಲೋಕಕ್ಕೆ ಹೋದ್ರೆ ತಪ್ಪತ್ರಪ್ಪ ಅವ್ರ. ನಾವು ಹೋಗಿ ಯಮಲೋಕಕ್ಕೆ ಹೋಗಿ ಬಂದಿನೋ ತಪ್ಪಲಿ ಒಳ್ಳೇದಾಗತ್ತೆ. ಆ ಹೆಣ್ಮಗಳೇ ನಾವು ಪರೋಪಕಾರ ಮಾಡಕ್ಕೆ ಬಂದಿವ್ರು ಅಂತ ಹೇಳ್ತಾವೆ ಪಿಶಾಚಿಗಳು. ತಮ್ಮ ಸನ್ನಿಧಿ ಬಂದರೆ ಮುಂದಾದರೂ ನಮ್ಮ ಮಿತ್ರನಿಗೆ ತಮ್ಮಿಂದಲಾದರೂ ಒಳ್ಳೆಯದಾಗ್ಬೋದು. ಆ ನಮ್ಮ ಮಿತ್ರನಿಗೆ ಒಳ್ಳೆಯದಾಗ್ಬೋದು. ಮತ್ತು ಪಾಪಕರ್ಮವನ್ನು ಬಿಟ್ಟು ಉದ್ಧಾರವಾಗಲು ಈ ಸ್ತ್ರೀಗಳನ್ನು ತಮ್ಮಲ್ಲಿಗೆ ಬರುವಂತೆ ಮಾಡಿದ್ದೇವೆ. ಪಾಪಕರ್ಮ ಬಿಟ್ಟು ಒಳ್ಳೆಯದಂತೇಳಿ ಚಲೋ ಆಗಲಿ ಅನ್ನೋಗೋಸ್ಕರವಾಗಿ ಕರ್ಕೊಂಡು ಬಂದಿರೋಪ್ಪ ನಾವು. ಅವ್ರು ಕೆಟ್ಟ ಮಾಡಕ್ಕೆ ಬಂದಿಲ್ಲರಿ, ಭಾಳ ಕೆಟ್ಟದವ, ಚಲೋ ಆಗಿ ಉದ್ಧಾರ ಆಗಲಿ ಅಂತೇಳಿ ನಿಮ್ಮ ಕಡೆ ತಗೊಂಡು ಬಂದಿರಪ್ಪವ್ರ. ಅದಕ್ಕೆ ನಾವು ಬಂದಿರಪ್ಪವ್ರ ಅಂಥೇಳಿ ಯಾರು ಹೇಳ್ತಾರೆ? ಪಿಶಾಚಿ ಹೇಳಿದವರು. ಸದ್ಗುರುನಾಥ ಎಂದು ಪಿಶಾಚಿಗಳು ಹೇಳಿದವು. ಹೇಳಿ ಅಪ್ಪರಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ ಸಾಷ್ಟಾಂಗ ಪಿಶಾಚಿಗಳು. ಅವ್ರ ಮೇಯಿಂದ ಬಿಟ್ಟು ಬಂದರೆ ಎರಡು ಬಂದು ಅಪ್ಪ ಅವ್ರ ಇಟ್ಟು ಕಾಣಿಸ್ಕೊಂಡು ನಮಸ್ಕಾರ ಮಾಡ್ತಾವೆ. ಹೀಗೆ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ಏನೋ ನೀನು ವಿಷಯ ಬರ್ತಂದ್ರೆ ಮನೋಹಿ ದ್ವಿವಿಧಂ ಪ್ರೋಕ್ತಂ. ಮನಸ್ಸು ದ್ವಿವಿಧಂ ಪ್ರೋಕ್ತಂ. ಮನಸ್ಸು ಅಂತಕ್ಕಂಥದ್ದು ಎರಡು ಪರ ಇರ್ತದ್ರಿ. ಮನಸ್ಸ ಒಂದು ಕೆಟ್ಟ ಮನಸ್ಸು, ಇನ್ನೊಂದು ಒಳ್ಳೆ ಮನಸ್ಸು. ಮನುಷ್ಯನಿಂದ ಎರಡು ಮನಸ್ಸು ಇರ್ತವೆ. ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಾಂಶ ಅಶುದ್ಧ ಮೇವಚ. ಒಂದು ಶುದ್ಧ ಮನಸ್ಸು, ಇನ್ನೊಂದು ಅಶುದ್ಧ ಮನಸ್ಸು ಅಂತ ಇರ್ತದೆ. ಅಶುದ್ಧಂ ಕಾಮ ಸಂಕಲ್ಪಂ. ಅಶುದ್ಧ ಇರ್ತಕ್ಕಂಥದ್ದು ಕಾಮ ಸಂಪರ್ಕ. ಈ ವಸ್ತು ಬೇಕು, ಆ ವಸ್ತು ಬೇಕು 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 ಏನು ನೋಡ್ತಾರೆ ಅದೆಲ್ಲ ಬೇಕು ಅಂತಕ್ಕಂಥ ಇರ್ತದೆ ಕಾಮ ಸಂಕಲ್ಪ ಅಂತ ಹೇಳ್ತಾರೆ. ಕೆಟ್ಟ ಮನಸ್ಸು. ಕೆಟ್ಟ ಮನಸ್ಸು ಆತಂದ್ರೆ ಮುಂದೆ ಹೇಳ್ತಾರೆ ಅದರಿಂದ ಪಿಶಾಚಾದಿ ಜನ್ಮಗಳು ಬರ್ತಾವೆ. ಅದಕ್ಕಾಗಿ ಹೇಳ್ತಾರೆ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. ಶುದ್ಧ ಇರ್ತಕ್ಕಂಥದ್ದು ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ ಮೋಕ್ಷಗೋಸ್ಕರ ಇರ್ತಕ್ಕಂಥದ್ದು ಶುದ್ಧ ಮನಸ್ಸು ಅಂತ. ಮನಸ್ಸು ಶುದ್ಧಿ ಮಾಡ್ಕೋಬೇಕಂತ ಹೇಳ್ತಾರೆ. ಹೀಗಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ.
ಆಮೇಲೆ ಮತ್ತು ಕೂಡ ಮತ್ತೇನಂತಾರೆ, ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಮನಸ್ಸು ಕಾರಣ. ಹೇ ಪಿಶಾಚಿಗಳೇ ಇಲ್ಲಿ ಮೋಕ್ಷ ಪಡೀಬೇಕು ಅಂತ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಸರಿ. ಅದಕ್ಕೆ ಪಡೀಬೇಕಂದ್ರೆ ಏನಾಗಬೇಕು, ಇಲ್ಲಿ ಈ ಪ್ರಕಾರದ ರೀತಿ ಅದಂತ ತಿಳ್ಕೊಂಡು ಹೇಳಿ ಅಪ್ಪರು ಹೇಳ್ತಾರೆ, ಮನೆಯ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಮನಸ್ಸು ಬಂಧಕ್ಕೆ ಕಾರಣದ, ಮನಸ್ಸು ಮೋಕ್ಷಕ್ಕೆ ಕಾರಣದ. ಬಂಧಾಯ ವಿಷಯ ಆಸಕ್ತಂ ಮುಕ್ತ ನಿರ್ವಿಷಯ ಸ್ಮೃತಂ. ಬಂಧದಗೋಸ್ಕರವಾಗಿ ಬಂದಾಗಲಿಂದ್ರ ವಿಷಯಾಸಕ್ತಂ, ಹೆಣ್ಣು ಮಣ್ಣು ಹಣ್ಣು ಅಂತಕ್ಕಂಥ ಹೆಣ್ಣು ಮಣ್ಣು ಇರ್ತಾವಲ್ಲ, ಆ ಕಡೆಗೆ ಯಾರು ಹೋಗ್ತಾರಲ್ಲ 10 ಲಕ್ಷ ಕೊಟ್ಟು ಅವರಿಗೆ ಬಂಧನ ಆಗ್ತದೆ, ಯಮಲೋಕಕ್ಕೆ ಹೋಗ್ತದೆ, ಯಮಧರ್ಮದ ಕೈಯೊಳಗೆ ಸಿಕ್ಕು ಒದ್ದಾಡೋಗ್ತದೆ, ಅಪಾರ ಕಷ್ಟ ಕೊಟ್ಟು ಪಿಶಾಚಿ ಮುಂತಾದ ಜನ್ಮಗಳು ಬರ್ತಾವೆ. ಮುಕ್ತೈವ ನಿರ್ವಿಷಯ ಸ್ಮೃತಂ. ಅದಕ್ಕೆ ಯಾವ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳು ಅಂದರೆ ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥದ್ದು ಈ ಕಡೆ ಲಕ್ಷ್ಯ ಇಲ್ಲದೆ ದೇವರ ಸ್ಮರಣೆ ಗುರುಗಳ ಸ್ಮರಣೆ ಮಾಡಿ ಇರ್ತಾರಲ್ಲ, ಅವ್ರಿಗೆ ಮುಂದೆ ನರಕಾದಿಗಳಾಗೋದಿಲ್ಲ, ನರಕ ಲೋಕಕ್ಕೆ ಹೋಗಿ ಪಿಶಾಚಾದಿ ಜನ್ಮಗಳು ಬರೋದಿಲ್ಲ. ಅದರಿಂದ ಆಗ ಚಿಂತೆ ಮಾಡ್ಬೋದ್ರೆ ಈಗ ಇದ್ದಾಗಲೇ ಏನು ಮಾಡ್ಬೋದು, ಎಲ್ಲರೂ ಸರಿಯಾದ ದಾರಿ ನಡೀತಕ್ಕಂಥದ್ದು ಇರಬೇಕು. ಮನುಷ್ಯ ವಿಷಯಗಳನ್ನು ತ್ಯಾಗ ಮಾಡಿ ಸತತ ಗುರುಗಳ ಸ್ಮರಣೆ ಯಾರು ಮಾಡ್ತಾರೆ ಅವರು ಉದ್ಧಾರ ಆಗಕ್ಕೆ ಸಾಧ್ಯ ಆಗ್ತದೆ, ಪಿಶಾಚಿ ಮುಂದಾಗಿರ್ತದೆ ಜನ್ಮಗಳು ಬರುವುದಿಲ್ಲ. ಹೀಗಿರಬೇಕು, ಹೀಗಿದ್ರೆ ಮಾತ್ರ ಉದ್ಧಾರಿಕ ದಾರಿ ತಂದ್ಕೊಂಡು ಹೇಳಿ ಸದೃಢರು ಪಿಶಾಚಿಗಳು ಈ ವಿಷಯವನ್ನು ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ವ. ಕಾಮ ಮತ್ತು ಕ್ರೋಧ ಅಂತಕ್ಕಂಥದ್ದಲ್ಲ, ಇವು ರಜೋಗುಣ ಸಮುದ್ವ. ರಜೋಗುಣದಿಂದ ಹುಟ್ಟು ಬಂದಿರತಕ್ಕಂಥದ್ದಾಗ್ಯದ. ಗುಣಗಳಲ್ಲಿ ಸತ್ವಗುಣ, ರಜೋಗುಣ, ತಮಗುಣ ಬರ್ತಾರೆ. ಸತ್ವಗುಣ ಅಂದ್ರೆ ದೇವತರದು, ರಜೋಗುಣ ಅಂದ್ರೆ ಸತ್ವಗುಣ ಮತ್ತು ತಮಗುಣ ಕೂಡ್ಕೊಂಡಿರ್ತಕ್ಕಂಥ ಅರ್ಧ ಕೂಡ್ಕೊಂಡಿರ್ತಕ್ಕಂಥ ಯಾವುದು ರಜೋಗುಣ ಅಂತ ಹೇಳ್ತಾರೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ವ. ಕಾಮ ಕ್ರೋಧ ಎರಡೂ ರಜೋಗುಣದ ಉತ್ಪತ್ತಿ ಆಗಿರ್ತಕ್ಕಂಥ ಇದ್ದಾವೆ. ಕಾಮಾತ್ ಕ್ರೋಧ ಬೀಜ ಆಯ್ತು ಅಂತ ಕಾಮದಿಂದ ಇಚ್ಛೆಯಿಂದ ಕ್ರೋಧ ಉತ್ಪತ್ತಿ ಆಗ್ತದೆ. ಕ್ರೋಧಾತ್ ಬುದ್ಧಿನಾಶ. ಯಾವ ಮನುಷ್ಯನಿಗೆ ಕೋಪ ಬರ್ತದೆ, ಸಿಟ್ಟು ಬರ್ತಲ್ಲ, ಆಗ ಅವನು ಬುದ್ಧಿನಾಶ ಆಗಿಬಿಡ್ತದೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವ ಬುದ್ಧಿನಾಶ ಆಯ್ತಂದ್ರೆ ಅವ ಹಾನಿ ಆಗ್ತದೆ, ಅಳೆಗಾಲ ಆಗಿಬಿಡ್ತದೆ. ಇದರಿಂದ ಪಾಪ ಆಗಿ ಮತ್ತೆ ನರಕಕ್ಕೆ ಹೋಗ್ತಾ ಇದ್ದಾನೆ. ಪಿಶಾಚಾದಿ ಜನ್ಮಗಳು ಬರ್ತಾವೆ. ಅದರಿಂದ ಹಾಗಾಗಿ ಕೊಡೋದು ನಿಮ್ಮ ಉದ್ಧಾರದ ಪಿಶಾಚಿಗಳೇ, ನೀವು ಸರಿಯಾದ ದಾರಿಗಳು ನಡೀರಿ. ಮತ್ತು ಅಲ್ಲಿ ಹೇಳ್ತಾರೆ, ಅಮ್ಮ ನೀವು ಕೂಡ ಇನ್ನೆಲ್ಲವನ್ನು ಬಿಟ್ಟು ಒಳ್ಳೆಯವಳಾಗಿದ್ರೆ ನೀ ಪಿಶಾಚಿ ಜನ್ಮ ಬರುವುದಿಲ್ಲ, ಇದೇ ಜನ್ಮ ಉದ್ಧಾರ ಆಗ್ತಾ ಇದ್ದಿ, ಬಿಡಲಿಲ್ಲ ಅಂದ್ರೆ ನೀನು ಕೂಡ ಪಿಶಾಚಿ ಅಂತ ಆಗ್ತಕ್ಕಂಥ ಆಗ್ತದೆ ಅಂಥೇಳಿ ಬುದ್ಧಿ ಹೇಳ್ತಾರಪ್ಪ ಅವರು. ಅದಕ್ಕೆ ಅಪ್ಪರು ಹೇಳ್ತಾರೆ, ಇನ್ನೂ ಏನು ಮಾಡ್ಬೇಕ್ರಪ್ಪ ಅವ್ರು, ನಾವು ಉದ್ಧಾರಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅಪ್ಪರು ಹೇಳ್ತಾರೆ, ಸತ್ಯವನ್ನೇ ಮಾತನಾಡ್ಬೇಕಂತ ರೀ. ಏನು ಮಾತನಾಡ್ಬೇಕ್ರಿ? ಸತ್ಯವನ್ನೇ ಮಾತನಾಡಬೇಕು. ಸತ್ಯಮೋದ ಅಂತ ಧರ್ಮಂಚಾರ, ಧರ್ಮದಂತೆ ನಡಿಬೇಕು, ಧರ್ಮದಂತೆ ಆಚರಣೆ ಇರಬೇಕು. ಧರ್ಮದ ಆಚರಣೆ ಮಾಡಬೇಕು. ಇಲ್ಲಿ ಹೇಳ್ತಾರೆ, ಸತ್ಯಾನ್ನ ಪರಮಿರ್ತವ್ಯಂ. ಸತ್ಯವನ್ನು ಮಾತನಾಡ್ತಾ ಇರ್ತೀರಿ ಸರಿ, ಸತ್ಯದೊಳಗೆ ಮಿಥ್ಯವನ್ನು ಕೂಡಿಸ್ಕೊಂಡು ಮಿಶ್ರ ಮಾಡಿ ಮಾತಾಡಬಾರ್ದು, ಶುದ್ಧ ಸತ್ಯ ಮಾತಾಡಬೇಕು. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ. ಈಗ ಹಂಸ ಪಕ್ಷಿ ಇರ್ತದೆ, ಹಾಲು ಶುದ್ಧವಾಗಿರ್ತಕ್ಕಂಥದ್ದು. ಹಾಲಿನೊಳಗೆ ನೀರು ಕುಡಿಸಿದ್ರೆ ಅದು ಅಶುದ್ಧದು, ಅದಕ್ಕೆ ಅಧರ್ಮ. ಹಂಸ ಪಕ್ಷಿ ಮುಂದೆ ಕೂಡಿಸಿಟ್ರೆ ಹಾಲವನ್ನು ತಕ್ಕೊಂಡು ನೀರಲ್ಲಿ ಬಿಡ್ತದೆ. ಹಾಗೆ ದೇವರಾಗಲಿ ಗುರುರಾಗಲಿ ನೀವು ಅಶುದ್ಧ ಮಾಡಿದ್ರೆ ಅಶುದ್ಧದ ಫಲವನ್ನು ಕೊಡೋಗೋಸ್ಕರ ಏನು ಮಾಡ್ತಾರೆ, ಸತ್ಯವನ್ನು ಸ್ವೀಕಾರ ಮಾಡ್ತಾರೆ. ಅಶುದ್ಧ ಇದ್ರೆ ಮತ್ತೆ ಏನು ಮಾಡ್ತಾರೆ ಅಂದ್ರೆ ಮತ್ತು ಏನು ಜನ್ಮ ಬಂದುಬಿಡ್ತಾರೆ, ನಾಯಿ ನರಿ ಕತ್ತೆ ಕೂದ್ರೆ ಜನ್ಮ ಬರ್ತಾವೆ. ಅಕಸ್ಮಾತ್ ಕತ್ತೆಯಾಗಿ ಹುಟ್ಟ್ರಿ ಏನು ತಿನ್ನೋದ್ರಿ, ತಿಪ್ಪೇನು ಕಸ ನಮಗಲ್ಲ. ನಾಯಿ ಹಿಂದೆ ಆದ್ರಂತೂ ಮಾತಾಡಂಗಿಲ್ಲ. ಎತ್ತುಗಳು ಇರ್ತಾವೆ, ಎತ್ತುಗಳಾದ್ರೆ ಆಕಳುಗಳಾದ್ರೆ ಕಬ್ಬ ನಾವು ತಿನ್ನೋದು, ಎತ್ತ ಎಮ್ಮೆ ದನ ಕರಿ ತಿಂತಾವ್ರಿ, ತಿಂತಾವಲ್ರಿ. ಅದಕ್ಕೆ ಅವು ಗೋಮಾತ ಭಾಳ ಶ್ರೇಷ್ಠಪ್ಪ, ಬಸವಣ್ಣ ದೇವ್ರು ಭಾಳ ಶ್ರೇಷ್ಠ ಅಂತೀರಿ, ನಂದಿ ಮೂರ್ತಿ ಶ್ರೇಷ್ಠ ಅಂತ ಅಂತೀರಿ. ಏನು ಮಾಡೋದು, ನಂದಿ ಅಂದ್ರೆ ಎತ್ತುಗಳು ಇರ್ತಾರಲ್ಲ, ಕಬ್ಬ ನಾವು ತಿಂದು ವಾಡಿ ಅವು ತಿನ್ನೋದತ್ತಲ್ಲ, ವಾಡಿ ಹೆಂಗಿರ್ತಾವ್ರಿ, ಮೈ ತರದ್ರಿ ರಕ್ತ ಬರ್ತದಲ್ಲ ರೀ, ಕೊರಿತದು. ಅಂಥದ್ದು ನಾಲಿಗಿಂದ ತಿನ್ಬೇಕಲ್ಲ, ನಾಲಿಗಿಂದ ತಿನ್ಬೇಕಲ್ಲ ಅಂತ ತೊಗೊಂಡು
ಮತ್ತು ಪಾಪ ಜನ್ಮಂತರು ಪುಣ್ಯ ಜನ್ಮಂತರು ಅಷ್ಟು ತ್ರಾಸ ಆಗ್ತಲ್ಲ, ಅಂಥ ಜನ್ಮವನ್ನು ಕೊಡ್ತಾರೆ. ಅದಕ್ಕಾಗಿ ಮನುಷ್ಯ ಎದ್ದುಕೊಂಡು ಪಶುಗಳಾಗಿ ಹುಡ್ತಕ್ಕಂಥ ರೀತಿಯಿಂದ ಇರಬಾರ್ದು, ಎಲ್ಲರೂ ಒಳ್ಳೆಯದಾಗಿರ್ಕೊಂಡ್ಕೊಳ್ತಾರೆ. ಹಾಗಾದ್ರೆ ಏನು ಮಾಡ್ಕೊಂಡಾಗ ಸತ್ಯದಲ್ಲಿ ದೋಷಗಳು ಉಳ್ಳವರಾಗಿ ಮಾತನಾಡಬಾರ್ದು, ಸತ್ಯವನ್ನೇ ಮಾತನಾಡಬೇಕು. ಎಲ್ಲಿ ಹೋದ್ರು ಸತ್ಯವನ್ನೇ ಮಾತನಾಡಬೇಕು, ಅದ್ರಲ್ಲಿ ದೋಷ ಆಗಬಾರ್ದು. ಧರ್ಮನ ಧರ್ಮವನ್ನು ಬಿಡ್ಲಿಕ್ಕೆ ಹೋಗಬಾರ್ದು, ಧರ್ಮದಂತೆ ನಡಿಬೇಕು. ಅಧರ್ಮವನ್ನು ಯಾವ ಕಾಲಕ್ಕೂ ಮನುಷ್ಯ ಮಾಡಿಕೊಡೋದು, ಧರ್ಮದಂತೆ ಇರಬೇಕು ಅಂತ ಹೇಳಿದರು. ಹೀಗೆ ಭಾಳಷ್ಟು ವಿಷಯಗಳು ಬತ್ಕೊಂತ ಹೋಗ್ತಾ ಇದ್ದಾವೆ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಸತ್ಸಂಗ ಇರಲಿಲ್ಲ ಅಂದ್ರೆ, ಜ್ಞಾನ ಇರಲಿಲ್ಲ ಅಂದ್ರೆ ಇಂಥದ್ದು ಬರ್ತದೆ ಅಂತಕೊಂಡು ಇಲ್ಲಿ ಹೇಳ್ತಾ ಈ ಪಿಶಾಚಿಗಳು ಕೂಡ ಈ ವಿಷಯವನ್ನು ಹೇಳ್ತಾ ಬರ್ತಾ ಮುಂದೆ. ನಮ್ಮ ಉದ್ಧಾರ ಆಗಲಿಪ್ಪರ ನಾವು ಇಲ್ಲೇ ಇರ್ತಾ ಇದ್ದೀವಿ ಅಂತ ಹೇಳ್ತಾವೆ ಪಿಶಾಚಿಗಳು. ಅಪ್ಪರೇ ನಾವು ತಮ್ಮ ಸನ್ನಿಧಿ ಇರ್ತಾ ಇದ್ದೀವಿ, ನಾವು ಮಠದೊಳಗೆ ಇರ್ತೀರಪ್ಪ, ನಾವು ಇರ್ಲಿಕ್ಕೆ ಅವಕಾಶ ಕೊಡ್ರಿ. ಅಪ್ಪರ ಹತ್ರ ಆಯ್ತು ಇದ್ದು ಬಿಡ್ರಿ. ಮತ್ತು ಏನು ಮಾಡ್ತೀರಪ್ಪ? ನಾವು ಸೇವೆ ಮಾಡ್ತೀವಿ. ಏನು ಸೇವೆ ಮಾಡ್ತೀರಿ? ಅಪ್ಪರ ನಾವೆಲ್ಲ ಸೇವೆ ಮಾಡ್ತೀರಿ. ಮತ್ತು ಎಲ್ಲಿ ವಾಸ ಮಾಡ್ತೀರಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಎಡಭಾಗದಲ್ಲಿ ಪತ್ರಿಗಳದಾರಪ್ಪ, ನಾಲಿ ವಾಸ ಮಾಡ್ತಾನೆ ರೀ. ದಾರಿ ಬಲಭಾಗ ಇರ್ತಕ್ಕಂಥ ಅಲ್ಲಿ ನಾವು ವಾಸ ಮಾಡ್ತಂತ ಎರಡೂ ಬಂದು ಹೇಳ್ತಾವ್ರಿ. ಅಪ್ಪ ಹೇಳ್ತಾರೆ ವಾಸ ಮಾಡಿರಿ ಸರಿ. ಮತ್ತು ನೀವು ಸೇವೆ ಮಾಡ್ಬೇಕಂದ್ರೆ ಸೇವೆ ಮಾಡ್ತಾರಲ್ಲ, ಏನೇನು ಮಾಡ್ತೀರಿ ಅಂದ್ರೆ ತಾವೆಲ್ಲ ಹೇಳ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ ಸೇವೆ ಮಾಡಿರಿ, ದಿನಾಲು ಕಸಗೂಡಿ ಸ್ವಚ್ಛ ಮಾಡಿರಿ. ಆಶ್ರಮವನ್ನು ಏನು ಮಾಡಿರಿ? ಯಾರು ಹೇಳಿದ್ರಿ? ಪಿಶಾಚಿಗಳಿಗೆ. ಕಸ ಗುಡಿಸಿ ಎಲ್ಲವನ್ನು ಸ್ವಚ್ಛ ಮಾಡಿರಿ. ಆಮೇಲೆ ಗಿಡಗಳಿಗೆ ನೀರು ಹಾಯಿಸ್ರಿ, ನೀರು ಉಣಿಸ್ರಿ, ಗಿಡಗಳಿಗೆ ನೀರು ಹಾಕಿರಿ. ಆಮೇಲೆ ಹೂ ತೆಗೆದುಕೊಂಡು ಬರ್ರಿ, ಪತ್ರಿ ತೆಗೆದುಕೊಂಡು ಬರ್ರಿ, ಗಂಟೆ ಜಾಂಗಟೆ ನಗಾರಿಗಳನ್ನು ನುಡಿಸ್ರಿ, ಗಂಟೆ ಜಾಂಗಟೆ ನಗಾರಿಗಳನ್ನು ನುಡಿಸ್ರಿ. ಖರೆ ಮನುಷ್ಯ ರೂಪದಾಗ ಮಾಡಿರಿ. ಮತ್ತು ಮನುಷ್ಯ ರೂಪದಾಗ ಇಷ್ಟು ಹೊತ್ತಾಗ ಬಂದು ಗಂಟೆ ನುಡ್ಸಾಕ ತೊಂದರೆ, ಕೆಟ್ಟ ಹಲ್ಲ ಇತ್ತ ಮಾಡ್ಕೊಂಡು ಕಿವಿ ಉದ್ದು ಮಾಡ್ಕೊಂಡು ಬಂದು ಡಾಂಡ ನುಡ್ಸೋದು ಯಾಕೆ ತಿಳ್ಕೊಂಡು ಎಲ್ಲಾರು ಬಿಟ್ಟು ಬಿಡು ಓಡೋಗ್ತದೆ. ಅದಕ್ಕೆ ಬಂದವ್ರು ಅನ್ಸಬಾರ್ದು. ಏನು ಮಾಡಿರಿ? ಮನುಷ್ಯ ರೂಪದೊಳಗೆ ಬಂದು ಸೇವೆ ಮಾಡಿರಿ. ಇವ್ರು ಪಿಶಾಚಿಗಳು ಯಾರಿಗೂ ಗುರ್ತಾಗಬಾರ್ದು, ಹಾಗೆ ಸೇವೆ ಮಾಡಿರಿ. ಮತ್ತೇನು ಮಾಡ್ತೀರಿ? ಅಪ್ಪರ ಏನು ಕೆಟ್ಟದ್ದು ಮಾಡ್ತಾರೆ ನೋಡ್ರಿ, ಅವ್ರಿಗೆ ತಕ್ಕ ಶಿಕ್ಷೆ ಮಾಡ್ತೀರಿ. ಚಲೋ ಏನು ಮಾಡ್ತಾರೆ ನೋಡ್ರಿ, ಅವ್ರಿಗೆ ಏನು ಕಷ್ಟ ಬಂದರೂ ಬಾಜು ಮಾಡ್ತೀರಪ್ಪ. ಅವರು ಚಲೋ ಮಾಡಿ ಏನು ಕಷ್ಟ ಬಂದ್ರೆ ಏನು ಮಾಡ್ತೀರಿ? ಕಷ್ಟ ಬಾಜು ಮಾಡ್ತೀರಿ. ಸಜ್ಜನರ ಕಾಪಾಡ್ತೀರಿ, ದುರ್ಜನರ ವ್ಯವಸ್ಥೆ ಮಾಡ್ತೀರಿ. ಅಪ್ಪರಂತರು ಸುಮ್ಮನೆ ಯಾರು ಏನು ಮಾಡ್ಕೊತ ಕೂತಿರಿ? ಇಲ್ರಿಪ್ಪ ಏನು ತಮ್ಮ ಸನ್ನಿಧಿ ಇದ್ದಾಗ ಮಾಡ್ತೀವಿ ನಾವು. ನಾವು ಮಾಡೋದಿಲ್ಲ ರೀ, ತಮ್ಮ ಆಜ್ಞೆ ಪಾಲಿಸ್ಕೊಂಡು ಸರಿಯಾಗಿರ್ತೀವಿ ಅಂದ್ಕೊಂಡು ಹೇಳ್ತಾರೆ. ಆಗ ಇನ್ನೂ ಕೂಡ ಅಪ್ಪ ಅವ್ರು ಹೇಳ್ತಾರೆ ಅವ್ರಿಗೆ. ಹಾಗಾದ್ರೆ ಈಗ ನೀವು ಪಿಶಾಚಿ ಆಗಿದ್ದಿರಲ್ಲ, ಪಿಶಾಚಿಯನ್ನು ಹೋಗ್ಬೇಕಾರೆ ಏನು ಮಾಡ್ಬೇಕಿರ್ತಾವೆ ಅವು ಕೇಳ್ತಾವ. ಅದಕ್ಕೆ ಅಪ್ಪ ಹೇಳ್ತಾರೆ ದಾರಿದ್ರ್ಯ ದೋಷೇಣ ಕುರುವಂತಿ ಪಾಪಂ. ನಿಮ್ಗೆ ಬಡತನ ದೋಷ ಮೂಲಕ ನೀವು ಪಾಪ ಆಗ್ಲಿಕ್ಕೆ ಬಡತನ ಇರೋದು ಎಂಥದ್ದು? ಜ್ಞಾನ ಸತ್ಸಂಗದ ಕೊರತೆ ಅದ ನಿಮ್ಗೆ, ಜ್ಞಾನದ ಕೊರತೆ. ಜ್ಞಾನ ಇಲ್ಲದಕ್ಕಾಗಿ ಬಡವರಾಗಿರಿ, ಸತ್ಸಂಗ ಇಲ್ಲದಕ್ಕಾಗಿ ರೊಕ್ಕದಲ್ಲ ಹಣದಲ್ಲ, ಜ್ಞಾನದ ಕೊರತೆ ಅದ, ಸತ್ಸಂಗದ ಕೊರತೆ ಅದ. ಅದರಿಂದ ದಾರಿದ್ರ್ಯ ದೋಷೇಣ ಕುರುವಂತಿ ಪಾಪಂ. ಯಾವಾಗ ಮನುಷ್ಯನ ತಿಳುವಳಿಕೆಲ್ಲ ಏನೆಲ್ಲ ಮಾಡ್ತಾರೆ, ಸಿಕ್ಕದು ಮಾಡ್ಕೊಂಡು ಹೋಗ್ತಾನೆ. ತಿಳುವಳಿಕೆ ಇಲ್ಲದ ಕಾರಣ ದಾರಿದ್ರ್ಯ ದೋಷೇಣ ಕುರುವಂತಿ ಪಾಪಂ. ಪಾಪಾದವಶಂ ನರಕಂ ಪ್ರಯತಿ. ಮತ್ತು ಪಾಪ ಮಾಡ್ಕೊಂಡು ನರಕಕ್ಕೆ ಹೋಗೋದು, ಯಮಲೋಕದಾಗ ಹೋಗ್ತಾರೆ, ಅವ್ರು ಹೊಡಿದು ಬಡಿದು ಎಲ್ಲ ಮಾಡ್ತಾರೆ. ಮತ್ತು ಆ ನಂತರ ಇನ್ನೂ ಕೂಡ ಭಾಳ ಕಷ್ಟ ಅನುಭವಿಸುವಾಗ್ತದೆ ಅಂಥೇಳಿ ಅಪ್ಪ ಹೇಳ್ತಾರೆ. ಪಾಪಾದವಶಂ ನರಕಂ ಪ್ರಯತಿ ಪುನರೇವ ಪಾಪಿ ಪುನರ್ದಾರಿದ್ರ್ಯಂ. ಮತ್ತು ಪುನಃ ಹೋಗಿ ಮತ್ತು ಅಲ್ಲಿಂದ ಮತ್ತೆ ಇಲ್ಲಿ ಕಳಿಸ್ಕೊಡ್ತಾರೆ. ಮತ್ತು ಪಿಶಾಚಿ ಹುಟ್ಟಬಾರ್ದು. ಮತ್ತು ಪುನಃ ಜ್ಞಾನ ಇಲ್ಲ ಇಲ್ಲ ಅಡ್ಡಾಡೋದು, ಇದನ್ನು ಕೊಡಿರ್ತಾರೆ. ಕೊನೆಗೆ ಮತ್ತು ಕರಿತಕ್ಕಂಥ ಸಮಯ ಬಂತಂದ್ರೆ ಮತ್ತು ಪಾಪನ ಮಾಡ್ಕೊಂಡಿದ್ದಾವೆ. ಮತ್ತು ಯಮದೂತರು ಬಂದು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಪುನರ್ದಾರಿದ್ರ್ಯಂ ಪುನರೇವ ಪಾಪಿ ಅಂತ ಮತ್ತೆ ಹೋಗ್ಬಿಡೋದು. ಇಷ್ಟ ಆಗ್ತದೆ. ಇದನ್ನು ಬಿಟ್ಟು ನೀವು ಉದ್ಧಾರ ಆಗ್ಬೇಕಂದ್ರೆ ಎಲ್ಲ ಪಾಪ ಕಾರ್ಯಗಳನ್ನ ಮಾಡಿರಿ, ಬಿಟ್ಟು ಬಿಡ್ರಿ, ಪುಣ್ಯ ಕಾರ್ಯಗಳನ್ನು ಅಷ್ಟ ಮಾಡಿರಿ. ಅಂದ್ರೆ ಅದರಿಂದ ನಿಮ್ಮ ಉದ್ಧಾರ ಆಗ್ತಕ್ಕಂಥ ಅಂದ್ಕೊಂಡು ಹೇಳಿ ಹೇಳ್ತಾರೆ. ಅಪ್ಪ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಸೇವೆ ಮಾಡ್ತೀರಪ್ಪ ಅಂತ ಹೇಳ್ತಾರೆ. ಅವ್ರ ಅಪ್ಪ ಅಂತಾರೆ ಎಷ್ಟು ಜಾಣರಿದ್ದರು, ಚಲೋ ಮಾಡಿದ್ರಿ ನೀವು, ಭಾಳ ಒಳ್ಳೆಯವರಿದ್ರಿ. ಮತ್ತು ಈ ಮನುಷ್ಯರದಾರ, ಈಗ ಮನುಷ್ಯರದಾರ ಎಲ್ಲರೂ, ಎಷ್ಟೋ ಮಂದಿ ಮನುಷ್ಯರು ಇದ್ದುಕೊಂಡು ಕೆಟ್ಟದ್ದು ಮಾಡ್ತಾರೆ, ಚಲೋ ಮಾಡೋದಿಲ್ಲ. ಅವ್ರು ಯಾವ್ದಕ್ಕೆ ತಿಳಿಯೋಲ್ದು ಅಂಥೇಳಿ
ಅಪ್ಪವ್ರು ಕೇಳ್ತಾರೆ ಆ ಪಿಶಾಚಿಗಳಿಗೆ ಅಂತಾರಲ್ಲಿ ಅಂತಾರು ಅಪ್ಪವ್ರು ಹೇಳ್ತಾರೆ ಶೇರ್ ಮಾಡಿದ್ರಿ ಅಂತೇಳಿ ಹೇಳ್ತಾರೆ. ಹೇಳಿ ಅವರೆಲ್ಲ ಹೇಳೋದು ಅದನ್ನೆಲ್ಲ ಹೇಳೋದು ನೋಡಿ ಕೇಳಿ ಅಪ್ಪವ್ರಿಗೆ ಸಂತೋಷ ಅಂತಾರೆ. ಆಗ ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು ಆಗಲೇ ಸೇವೆಯನ್ನು ಮಾಡಿದರೆ ಅದರಿಂದ ತಮ್ಮ ಉದ್ಧಾರ ಕಾರ್ಯ ಆಗುತ್ತದೆ, ಪ್ರಾರಂಭ ಆಗುತ್ತದೆ. ಅಹಂಕಾರ ನಿರಹಂಕಾರ ಆಗುತ್ತದೆ, ಸಂಸಾರ ಮೋಹ ನಿವೃತ್ತಿ ಆಗುತ್ತದೆ, ಅಂತಃಕರಣ ಶುದ್ಧಿ ಆಗುತ್ತದೆ, ಪಾಪವು ನಿವೃತ್ತಿ ಆಗುತ್ತದೆ. ಸೇವೆಯನ್ನು ಮಾಡಿ ಉದ್ಧಾರವಾಗಿರಿ ಎಂದು ಹೇಳಿ ಗುರುಗಳು, ಹೇ ಪಿಶಾಚಿಗಳೇ, ಪಿಶಾಚಿಯಾಗಿ ನಿಮಗೆ ಇಷ್ಟು ಬುದ್ಧಿ ಇದೆ. ನಾವು ಗುರುಗಳ ಸೇವೆ ಮಾಡೋದು ಪಿಶಾಚಿಯಾಗಿರಿ, ನೀವು ಪಿಶಾಚಿ ಇದ್ಕೊಂಡು ಗುರುಗಳ ಸೇವೆ ಮಾಡಿ ಧನ್ಯರಾಗ್ಬೋದು. ನಿಮ್ಮ ಬುದ್ಧಿ ಬಂದದ. ಈಗ ಒಬ್ಬೊಬ್ಬರು ಮನುಷ್ಯರಾಗಿ ಜನಿಸಿದರೂ ಕೂಡ ಒಳ್ಳೆಯ ಬುದ್ಧಿ ಇಲ್ಲದೇ ಇರ್ತಾರಲ್ಲ. ಮನುಷ್ಯನಾಗಿ ಜನಿಸಿ ಬಂದಾರ ಆದರೂ ಒಳ್ಳೆಯ ಬುದ್ಧಿ ಬಂದಿಲ್ಲ ಹಾಗಿರ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಅಂತಾರೆ. ಅವ್ರು ಏಕೆ ಅಂತ ಕೇಳಿದ್ರೆ ಇಂಥ ಬುದ್ಧಿ ಇರುವುದಿಲ್ಲ ಎಂದು ಕೇಳಿದರು. ಆಗ ಪಿಶಾಚಿಗಳು, ಗುರುಗಳೇ, ಅವರಿಗೆ ಪಿಶಾಚಿ ಜನ್ಮ ಬಂದಾಗ ತಿಳಿಯುತ್ತದೆ. ಅವ್ರು ನಮ್ಮತ್ತೆ ಪಿಶಾಚಿ ಆದಾಗ ನಮ್ಗೆ ತಿಳಿದ್ರೆ, ಈಗ ಅವ್ರು ನಮ್ಮತ್ತೆ ಪಿಶಾಚಿ ಆದಾಗ ತಿಳಿದು ಅವ್ರಿಗೆ ಅವ್ರಿಗೆ ಆಗ ಬುದ್ಧಿ ಬರ್ತದೆ ಅಂತ ಹೇಳ್ತಾರೆ, ತಿಳಿಯುತ್ತದೆ ಎಂದು ಹೇಳಿದ್ರು. ಆಗ ಸದ್ರುಗಳು ಗುರುಗಳು ಇಲ್ಲಿ ಹೇಳ್ತಾರೆ. ಗುರುಗಳು ಏನಾಗ್ತಂದ್ರೆ ಹೇಳ್ತಾರಲ್ಲಿ ಸದ್ರುಗಳು ಬೇದರು. ಆಗ ಪಿಶಾಚಿಗಳು, ಗುರುಗಳೇ, ನಮ್ಮ ದೇಹ ತ್ಯಾಗದಲ್ಲಿ ದುಃಖ. ಪಿಶಾಚಿ ಆವಾಗ ಈಗ ದೇಹ ತ್ಯಾಗ ಮಾಡ್ತಾರೆ, ಸಾಯ್ತಾರಲ್ಲ. ಸಾಯುವಾಗ ಸುಖ ಆಗುತ್ತೆ, ಕಷ್ಟ ಆಗುತ್ತೆ, ಎಷ್ಟು ಓದಾಡ್ತಾರೆ ಸಾಯುವಾಗ. ದೇಹ ತ್ಯಾಗ ಮಾಡುವಾಗ ಭಾಳ ದುಃಖ ಆಗ್ತದೆ ರಪ್ಪ. ಅವ್ರು ದೇಹ ತ್ಯಾಗ ಮಾಡಿದ ನಂತರ ಯಮಲೋಕಕ್ಕೆ ಹೋಯ್ತಾರೆ. ನಮ್ಮನ್ನ ಯಮಲೋಕ ದಕ್ಷಿಣ ದಿಕ್ಕಿಗೆ ಯಮಲೋಕ ಅಲ್ಲಿ ಹೋಯ್ತಾರೆ ರೀ. ಹೋದ ನಂತರ ಯಮಧರ್ಮ ನಿಲ್ಲಿಸಿದಾಗ ಲೆಕ್ಕಪತ್ರ ಮಾಡ್ತಾರೆ. ನಾವು ಎಷ್ಟು ಪಾಪ ಮಾಡಿ ಎಷ್ಟು ಪುಣ್ಯ ಮಾಡಿ ಲೆಕ್ಕಪತ್ರ ಮಾಡ್ತಾರೆ ರೀ. ಅದಕ್ಕೆ ತಕ್ಕಂತೆ ಇರ್ತಕ್ಕಂಥ ಅಲ್ಲಿ ಲೆಕ್ಕಪತ್ರ ಶೋ ಮಾಡಿ ಅಲ್ಲಿಗೆ ಕರ್ಮಕ್ಕೆ ತಕ್ಕಂತೆ ನರಕ ಕುಂಡದಲ್ಲಿ ಹಾಕಿ ನಾವು ದುಃಖ ಕೊಡ್ತಾರೆ. ಅಲ್ಲಿಂದ ದಂಡನೆ ಆಗಿ ಹೀಗೆ ಮಾಡಿ ನಮ್ಮನ್ನು ಅರ್ಧ ಪಾಪ ಅಲ್ಲಿ ಕಳೆದು ಆ ಪಿಶಾಚಿ ಜನ್ಮವನ್ನು ಕೊಡ್ತಾರೆ. ನಂತರ ಈ ಜನ್ಮ ಕೊಡ್ತಾರೆ ನಮಗೆ. ಆ ಬಳಿಕ ಈ ಲೋಕಕ್ಕೆ ಆಗಮನ ಹೋಗ್ತದೆ, ಭೂಮಿಗೆ. ಇಲ್ಲಿ ಹಸಿವು ತೃಷಗಳ ಬಾಧೆ, ಹಸಿವಾಗಿರ್ತದೆ, ಊಟ ಮಾಡ್ಲಿಕ್ಕೆ ಬರ್ತಾಯಿಲ್ಲ, ನೀರಡಿಕೆ ಕುಡ್ಲಿಕ್ಕೆ ಬರ್ತಾಯಿಲ್ಲ. ಯಾರಾದ್ರೂ ನೀರು ತಂದು ಕೊಡಬೇಕು, ಯಾರಾದ್ರೂ ಊಟ ತಂದು ಕೊಡಬೇಕು. ಅವ್ರು ಕೊಟ್ಟಾಗಷ್ಟ ನಮಗೆ ತ್ರಾಸು ನಿವೃತ್ತಿ ಆಗ್ತದೆ. ನಾವು ಸ್ವತಃ ತೊಗೊಂಡು ಮಾಡ್ಲಿಕ್ಕೆ ಏನು ಬರೋದಿಲ್ಲ ರೀ. ಹಸಿವು ತೃಷಗಳ ಬಾಧೆ. ಅದಕ್ಕಾಗಿ ಯಾರ್ಯಾರು ದೇಹದಲ್ಲಿ ಪ್ರವೇಶ ಮಾಡಿದರೆ ನಮಗೆ ತೊಂದರೆ ತೆಗೆದುಕೊಂಡು ಯಾರ ದೇಹದೊಳಗೆ ಪ್ರವೇಶ ಮಾಡಿ ದೇವು ಬಂದಂದ್ರೆ ಆಗ ಅವರಿಗೆ ಕಷ್ಟ ಬರ್ತದೆ. ಅವರ ಸಂಬಂಧಿಕರು ಬೈಯುತ್ತಾರೆ. ದೇವ್ ಬಂದು ಬಿಡ್ಕೊಂಡು ನಿಮ್ಮ ಮನೆಯಾಗಿದ್ರು ಸಾಕಟ್ಟು ಅಲ್ಲೇ ಪಡ್ಕೊಳ್ಳಿಲ್ಲ ಅಂತ ಎಲ್ಲರೂ ಬೈತಾರೆ. ಈಗ ಕೈ ಮಾಡಿ ತಮ್ಮಂಥ ಸದ್ರವ್ರ ಬಳಿಗೆ ತೆಗೆದುಕೊಂಡು ಬಂದರೆ ಸರಿ. ಒಂದು ವೇಳೆ ಪಿಶಾಚಿ ಬಡ್ಕೊಂಡಾಗ ಗುರುಗಳ ಸನ್ನಿಧಿಗೆ ಬಂದ್ರೆ ಒಂದು 4 ಮಾತು ಹೇಳಿ ಒಳ್ಳೆ ಬುದ್ಧಿ ಕಲಿಸಿ ಕಳಿಸ್ತಾರಪ್ಪ. ಅವರ ತಪ್ಪಿ ಅಲ್ಲಿ ಬರದೆ ಮತ್ತೆ ಮಾಂತ್ರಿಕರ ಬಳಿಗೆ ಕರೆದುಕೊಂಡು ಹೋಗಿದ್ರೆ, ಬೇರೆ ಮಾಂತ್ರಿಕರ ಕಡೆ ಅದು ಕರ್ಕೊಂಡು ಹೋದ್ರಂದ್ರೆ ಅವ್ರು ಪಿಶಾಚಿಗಳು ಅಪಾರ ಕಷ್ಟ ಕೊಡ್ತಾರೆ, ಭಾಳ ಕಷ್ಟ ಕೊಡ್ತಾರೆ. ಅಲ್ಲಿ ಹೊಡೆದು ಬಡಿದು ಏನೆಲ್ಲ ಮಾಡ್ತಾರೆ. ಆಗ ತಿಳಿಯುತ್ತದೆ. ತಿಳುವಳಿಕೆ ಇಲ್ಲದ್ರಿಂದ ಮನಸ್ಸಿಗೆ ಬಂದಂತೆ ಮಾಡಿ ನಮ್ಮ ಅನುಭವ ಮಾಡಿರತಕ್ಕಂಥದ್ದೆಲ್ಲ ಮಾಡಿ ಪಿಶಾಚಿ ಆಗಬಾರದು ಎಂದು, ಯಾರು ಪಿಶಾಚಿ ಎಂದೂ ಆಗಬಾರ್ದು, ಯಾರೂ ಆಗಬಾರ್ದು ತಿಳ್ಕೊಂಡು ಹೇಳಿ ಇಷ್ಟೆಲ್ಲ ಕಷ್ಟ ಆದಾಗ ಗುರುತಾಗತ್ತಪ್ಪ. ಇವ್ರು ಯಾರು ಮನುಷ್ಯ ಇದ್ಕೊಂಡು ಸೇವೆ ಮಾಡೋದಿಲ್ಲ, ಮನುಷ್ಯರಿಗೆ ಬಿಟ್ಟು ಬಂದಾರ, ಸೇವೆ ಮಾಡೋದಿಲ್ಲ, ಎಲ್ಲರಿಗೂ ಯಾವತ್ತೂ ಕೆಟ್ಟದ್ದು ಮಾಡ್ತಾರೆ. ಎಲ್ಲರೂ ಇನ್ನೊಬ್ಬರ ಹೆಣ್ಣು ಹಣ್ಣು ಮಣ್ಣು ಅವನ್ನ ಅಪೇಕ್ಷೆ ಪಡಿತಾರೆ. ಇವರೆಲ್ಲರೂ ಸತ್ತ ನಂತರ ಪಿಶಾಚಿ ಆಗಿ ನಮ್ಮ ಜನ್ಮ ಅವ್ರಿಗೆ ಬಂತಂದ್ರೆ ನೋಡ್ರಪ್ಪ ಆಗ ತಿಳ್ತೈತೆ ಎಲ್ಲರಿಗೂ ಹೇಳ್ತಾವೆ. ಪಿಶಾಚಿ ಆಗಬಾರ್ದು, ಎಂದೂ ಆಗಬಾರ್ದು, ಯಾರೂ ಆಗಬಾರ್ದು ಹೇಳ್ತಾವೆ. ಅಷ್ಟು ಕಷ್ಟ ಆಗ್ತದಂತಾರೆ. ಇದು ನಮ್ಮ ಅನುಭವ ಸದ್ಗುರುನಾಥ, ನಮ್ಮ ಅನುಭವ ಎಂದು ಪಿಶಾಚಿ, ನಮ್ಮ ಅನುಭವ ಸದ್ಗುರುನಾಥ, ಇದು ನಮ್ಮ ಅನುಭವ ರೀ. ಪಿಶಾಚಿಯಾಗಿ ಹುಟ್ಟು ಬಂದರೆ ಭಾಳ ಕಷ್ಟ ಆಗ್ತದೆ ಹೇಳ್ತಾವೆ. ಆಗ ಸದ್ಗುರು ಹೇಳ್ತಾರೆ, ಇನ್ನು ಇದನ್ನೆಲ್ಲ ತಿಳಿದಿದ್ದಿರಲೇ ಈ ಪಿಶಾಚಿಗಳು ನಿಮಗಾದ ಕಷ್ಟವನ್ನು ತಿಳಿದುಕೊಂಡು ಇನ್ನು ಯಾರು ಪಿಶಾಚಿ ಆಗದಂತೆ ಸದ್ಗುರು ಸೇವೆಯನ್ನು ಮಾಡಿ ಅವರಿಂದ ಬ್ರಹ್ಮಜ್ಞಾನ ಪಡೆದು ಅದರಿಂದ ಮೋಕ್ಷವನ್ನು ಪಡೆದುಕೊಳ್ಳಿ. ನಿಮ್ಮ ಒಳ್ಳೆಯ ವಿಚಾರವನ್ನು ಕೇಳಿ ನಮಗೆ ಬಹು ಆನಂದವಾಗಿದೆ. ನೀವು ಇಲ್ಲಿ ಇದ್ಕೊಂಡು ಸೇವೆಯನ್ನು ಮಾಡಿರಿ, ನೀವು ಒಳ್ಳೆಯದ ಅಂತಕೊಂಡು ಹೇಳಿ ಹೇಳ್ತಾರೆ. ಯಥೋ ನಿರ್ವಿಷಯಾಶ್ಯ ಮನಸ್ಸು ಮುಕ್ತಿರಿಷ್ಯತೆ ತಸ್ಮಾನ್ ನಿರ್ವಿಷಯಂ ನಿತ್ಯಂ ಮನ ಕಾರ್ಯಂ ಮೋಕ್ಷಣಂ. ನಿರ್ವಿಷಯದ ಕೊಡಿ, ಯಾವ ವಿಷಯಗಳ ಕಡೆ ಮನಸ್ಸು ಹೋಗದೆ ಒಳ್ಳೆಯ ದಾರಿಯಲ್ಲಿ ಸಾಗಿ ಸದ್ಗುರು ಕೃಪಾಶ್ವರ ಪಡ್ಕೊಂಡು ಮೋಕ್ಷವನ್ನು ಪಡ್ಕೊಂಡು ಧನ್ಯರಾಗರಿ ಅಂತೇಳಿ ಇಲ್ಲಿ ಅಪ್ಪರು ಹೇಳ್ತಾರೆ. ಇದ್ರೊಳಗೆ ಇನ್ನಷ್ಟು ಭಾಳಷ್ಟು ವಿಷಯ ಅದ ರೀ ಈ ಗ್ರಂಥದ. ಭಾಳಷ್ಟು ಚಲೋ ವಿಷಯ ಇರ್ತಾವೆ ರೀ, ಪ್ರಮಾಣ ಇರ್ತಾವೆ. ನಾವು ಹೇಳ್ತೀವಿ ಅನಿವಾರ್ಯ ಎಷ್ಟೋ ಬಿಟ್ಟು ಹೇಳ್ಬೇಕು, ನಾವು ವಿಷಯ ಬಿಟ್ಟು ಹೇಳ್ತೀವಿ. ಸ್ವತಃ ಗ್ರಂಥ ತೆಗೆದುಕೊಂಡು ಹೋಗಿ ಓದಿದ್ರೆ ಎಲ್ಲ ವಿಷಯ ತಿಳಿತಾವೆ. ನಮ್ಮ ಮೇಲೆ ಹೇಳ್ತೀವಿ
ಅಲ್ಲಿ ಗ್ರಂಥ ಇರ್ತಾವೆ ಹೊರಗೆ. ಬಹದ್ದೂರ್ ಮನೆಗೆ ಬಾಗಿಲಿಲ್ಲ ಅಂದ್ರೆ ರಾತ್ರಿ ಸಹಿತ ಬಂದು ಒಯ್ಬೋದು ಅವ್ರ ಗ್ರಂಥ, ಹಗಲು ಒಯ್ಬೋದು. ತೆಗೆದುಕೊಂಡು ಏನು ಮಾಡ್ಬೇಕು ರೀ, ಓದಬೇಕು. ಅದ್ರ ಹಣ ನಾವು ಪ್ರಿಂಟ್ ಮಾಡಿದ ಕೊಟ್ಟಿದ್ದಿಲ್ಲ ರೀ, ಮತ್ತು ಕೊಡದಿರ್ತೈತೆ ಅಂಗಡಿ ಅವ್ರು ಕೊಡೋದು, ನಾವು ಕೊಟ್ಟೆ ಇರ್ತೀವಲ್ಲ, ಹಣ ಮುಟ್ಟೆ ಇರ್ತೈತೆ. ಅದು ನೀವು ತೆಗೆದುಕೊಂಡು ಓದಬೇಕು, ಭಕ್ತಿಯಿಂದ ಓದ್ಬೇಕು. ಇಷ್ಟ ತೆಗೆದುಕೊಂಡು ನಡಿಪ ರದ್ದಿ ಪೇಪರ್ ಹಾಕಿ ಒಂದು 4 ಕಪ್ ಚಾ ಕೊಡು ನಾನು ಅವ್ರು ಹೋಗಿ ಬರ್ತದೆ. ನೆನ್ಪಿಟ್ಕೊರಿ, ಅದು ಕೂಡ ಅಂಥ ಮಂದಿ ಇರ್ತದೆ ಅವರು. ಅದಕ್ಕೆ ಗ್ರಂಥ ತೆಗೆದುಕೊಂಡು ಹೋದ್ರೆ ಭಾಳಷ್ಟು ವಿಶೇಷ ಇರ್ತದೆ. ಈಗಿನ ವಿಷಯದಾಗ ಏನು ಕೇಳಿದ್ರಿ ನೀವು? ಮೋಕ್ಷವನ್ನು ಪಡೆಯಬೇಕು. ಪಿಶಾಚಿಗಳು ಯಾವ ಕಾಲಕ್ಕೂ ಆಗಬಾರ್ದು. ಪಿಶಾಚಿ ಬರಬೇಕಾದ್ರೆ ಕೆಟ್ಟ ಗುಣ ಇದ್ರೆ ಅಷ್ಟೇ ಬರ್ತವೆ, ಮತ್ತು ಕೆಟ್ಟ ಗುಣ ಇದ್ರೆ ಅಷ್ಟೇ ಪಿಶಾಚಿ ಜನ ಬರ್ತದೆ. ಮತ್ತು ಅದನ್ನು ಸರಿ ಮಾಡ್ಕೋದು, ಗುರುಗಳ ಸೇವೆ ಮಾಡಿ ಕೊನೆಗೆ ಸರಿ ಮಾಡ್ಕೋಬೇಕು. ಗುರುಗಳಿಂದ ನಾವು ಜ್ಞಾನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ, ಗುರುಗಳಿಂದ ಮೋಕ್ಷ ಪಡೀಲಿಕ್ಕಾಗ್ತದೆ. ಗುರುಗಳನ್ನ ಬಿಟ್ಟರೆ ಮೋಕ್ಷ ಪಡೀಲಿಕ್ಕಿಲ್ಲ. ಪಿಶಾಚಿ ಜನ್ಮಗಳು ಬರ್ತಾವೆ, ಪಾಪದಿಂದ ಪಿಶಾಚಿ ಜನ್ಮ ಆಗೋದಾಗ್ತದೆ. ಅಂಥದ್ದು ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ವಿಷಯ ಭಾಳಷ್ಟು ವಿಷಯ ಬಂದದ್ದು, ಭಾಳಷ್ಟು ವಿಷಯ ನಡೆದ. ನಿಮ್ಮೆಲ್ಲ ಸಾಕಾಗಿದ್ರು, ಮುಖ ಸಣ್ಣ ಆಗಿದ್ರು, ಎಲ್ಲ ಆದರೂ ಕೂಡ ಸ್ವಲ್ಪ ಉಪಯೋಗ ಅಲ್ಲಿ ತೊಗೊಂಡಾಗ ಹೇಳಿ ಒಂದು ತಮ್ಮ ನಡುವಂಥದ್ದು ವಿಷಯ ಕೊಟ್ಟರು, ಯಾವುದೋ ಭಗವದ್ಗೀತಾ ವಿಷಯ ಕೊಟ್ಟರು. ಆ ವಿಷಯ ಕೊಟ್ಟಾಗ ತತಃ ಅಂತ ಪ್ರಾರಂಭ ಆಗಿ ಮತ್ತು ಭಾಳಷ್ಟು ನಡೀತು. ಆದ್ರೆ ನಿಮ್ಮ ನಿದ್ರೆ ಬಂದಿರ್ಬೋದು, ಏನೂ ಆಗಿರ್ಬೋದು, ಅನಿವಾರ್ಯವಾಗಿಯೇ ಕಿವಿಗೆ ಬಿದ್ದು ಈಚೆಗಡೆ ಬಂದು ಈಚೆಗಡೆ ಹೋದರೂ ಸರಿ, ಅಷ್ಟು ಬಂದು ಅದು ಈಗ ಉಳಿದ ಬೇಡ ನಮ್ಮ ಒಳಗೆ ಬರೀ ಈಚೆಗಡೆ ಕೇಳಿಸಿ ಈಚೆಗಡೆ ಬಾಜು ಹಾದು ಹೋದರೂ ಉಪಯೋಗ ಇರ್ತದೆ. ಹೇಗಿರ್ತದೆ ಅಂದ್ರೆ ನಿಮ್ಗೆ ಗುರ್ತದೆ. ಜೈನ ಮುನಿಗಳಿರ್ತಾರಲ್ಲ, ಊಟ ಬಿಟ್ಟಿರ್ತಾರೆ, ಅವರು ಊಟ ಮಾಡೋದ್ರಲ್ಲಿ ಬಿಟ್ಟು ಬಿಡ್ತಾರೆ. ಯಾವಾಗ ರೀ? ಸಲ್ಲೇಖನ ವರ್ತ ಸ್ವೀಕಾರ ಯಮ ಸಲ್ಲೇಖನ ವರ್ತ ಸ್ವೀಕಾರ ಮಾಡಿ ಬಿಡ್ತಾರಲ್ಲ ರೀ. ಯಮ ಸಲ್ಲೇಖನ ವರ್ತ ಸ್ವೀಕಾರ ಮಾಡಿದ್ರೆ ಮುಂದೆ ಬಿಟ್ಬಿಡ್ತಾರೆ. ಆಗ ಅವರಿಗೆ ಒಂದು ಸ್ವಲ್ಪ ತೊಯಿಸಿದ ಅರಿವಿಯಿಂದ ಮೈ ಒರೆಸಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಒರೆಸಿರ ತೊಯಿಸಿದ ಅರಿವಿಂದ ನೀವು ನೋಡಿದ್ರೆ ಕೇಳ್ತಾರೆ, ಗೊತ್ತಾಗುತ್ತಾನೆ. ಒಂದು ಸ್ವಲ್ಪ ತೊಯಿಸಿದ ಅರಿವಿಯಿಂದ ಮೈ ಒರೆಸಿದ್ರು ಸಾಕು, ಮತ್ತು ಅವ್ರು 8 ದಿವಸ ಬದುಕ್ತಾರೆ. ಗೊತ್ತಲ್ರಿ ಏನು ಕಾರಣ ಹೇಳ್ರಿ? ಶರೀರ ಜೊಕೊಂಡ್ಬಿಡ್ತಾರಲ್ಲ, ಜೊಕೊಂಡ್ಬಿಡ್ತದೆ. ನೀರು ಇಷ್ಟು ಬೈಗೆ ಹಚ್ಚಿ ದೇಹ ತ್ಯಾಗ ಮಾಡೋರು ಮೈ ಮೇಲೆ ಇಷ್ಟು ಬಂದು ಒಳಗೆ ಕುಡ್ದಿಲ್ಲ ಅವರು. ಇಷ್ಟೇ ಮಾಡ್ರಿ ಮತ್ತು 8 ದಿವಸ ಅವರು ಸ್ವಾಮಿಗಳು ಬದುಕ್ತಾರಂದ್ರೆ ಸನ್ಯಾಸಿಗಳು. ಇಲ್ಲಿಂದ ಹಾಸಿ ಈಚೆ ಕಡೆ ಒಬ್ಬರು ಇಲ್ಲ, ಈಚೆ ಕಡೆ ಆಗಿ ಇತ್ತವ್ರನ್ನ ಬಿಟ್ಟು ಬಂದೀವಿ ಮಠದಾಗ. ಈ ಕಡೆ ಹೊರಗೆ 2 ಕಿವಿ ಪಟ ಜಾಡಿಸ್ಕೊಂಡು ಹೋಗಿ ಅಂದರು. ಒಳಗೆ ಹೋಗಿ ಹೊರಗೆ ಬಂದಿರ್ತದೆ ನೋಡ್ರಿ, ಅಷ್ಟು ಲಾಭ ಇರ್ತದೆ. ಹೇಗೆ ಲಾಭ ಇರ್ತದಪ್ಪ ಅಂದ್ರೆ, ಈ ಚಟ ಒಬ್ಬರು ಚಾ ಕುಡಿ ಚಟ ಮಾಡಿರ್ತಾರೆ. ಬೆಕ್ಕಿಗೆ ಒಬ್ಬರು ಬೆರಕೆ ಹೆಣ್ಮಗಳಿರ್ತಾರೆ. ನಿಮ್ಮ ಕಡೆ ಅಮ್ಮ ಒಬ್ರು ಬೆರಕೆ ಹೆಣ್ಮಗಳಿರ್ತಾರೆ. ಅತ್ತಿ ಅವ್ರಿಗಿಂತ ಬೆರಕೆ ಇರ್ತಾರೆ. ಮಾವು ನೋಡ್ರೆ ತೀರ ಬೆರಕೆ, ಪತಿ ತೀರ ವಾಂಡದರು. ಇವು ತವ್ರ ಮನ್ಯಾಗ ಚಹಾ ಕುಡಿದು ಉಳಿಯೋದು ಏನು ಮಾಡ್ಬೇಕನ್ನ ತಂದು ನಮಗೆ ಚಹಾ ಕೊಡಬೇಕು ಅವ್ರ ದಿವಸ. ಹಾಗೇನು ಐಡಿಯಾ ಮಾಡೋಣ ಅಂತ ಅಕ್ಕ ತಂಗಿಯರು ಇಬ್ಬರು ಅಣ್ತಾವ್ರ ಕುಟುಂಬ. ಏನು ಏನಂತೀರಿ ಅವ್ರಿಗೆ? ನೇವಣ್ಣೆ ಇರ್ತೀರಿ, ನೇವಣ್ಣೆ ಇಬ್ಬರು ಮಾತಾಡ್ರಿ. ನೇವಣ್ಣೆ ಮಕ್ಕಳು ಇರ್ತಾರೆ ಮತ್ತೆ ಮೇಲೆ ಮಾತಾಡಿರ್ತಾರೆ. ಮಾತಾಡಿ ಅಕ್ಕ ನಮ್ಮ ಮೊನ್ನೆ ನಿಮ್ಮ ಮನೆಗೆ ಬಂದಿಲ್ಲ ಊರಿಗೆ, ನಿಮ್ಮ ಮನ್ಯಾಗ ಭಾರಿ ಚಲೋ ಹೋಗ್ಬೇಕಾ, 3 ತಿಂಗಳು ಹಿಂದೆ ಬಂದಿದ್ದು ನಾನು. ಬಹುಶಃ ಈಗ ಬೆಕ್ಕಿನ ಮರಿ ಹುಟ್ಟಿರ್ಬೇಕು. ಹುಟ್ಟ್ಯಾವಾಗ ತಂಗಿ ಹುಟ್ಟ್ಯಾವು, ಚಲೋ ಬೆಕ್ಕದು. ಬೆಕ್ಕ ತೊಗೊಂಬರ ಬಾ, ಹೋಗಿ ನೀ ತವ್ರ ಮನೆಗೆ ಹೋಗಿ ಬೆಕ್ಕ ತೊಗೊಂಬರು. ತಂದು ಬೆಕ್ಕ ತರ್ತಾರೆ. ಬೆಕ್ಕ ತರೋಣ ದಿವಸ ಅದಕ್ಕೆ ಹಾಲು ಹಾಕೋದ್ಬಿಟ್ಟು ದಿವಸ ಚಹಾ ಹಾಕ್ತಾರೆ. ಇಟ್ಟಿಟ್ಟು ಚಹಾ ಹಾಕೋತಿರೋದ್ರಿ, ಸ್ವಲ್ಪ ಹಾಲು ಹಾಕೋದು ಚಹಾ ಹಾಕೋದು, ಹಾಲು ಹಾಕೋದು ಚಹಾ ಹಾಕೋದು, 2 ಕುಡಿಸಿಟ್ಟು ಹಾಕೋದು, ಹಂಗಟ್ಟು ಮಾಡ್ಕೊಂಡು ಅದು ಬರೋಬ್ಬರಿ ದಿವ್ಸಕ್ಕೆ 3 ಸಲ ಬೆಕ್ಕ ಚಹಾದ ಹೊತ್ತ ಹೋದ್ರದು ಮ್ಯಾವ್ ಬದ್ರೆ ಬಿಡಿದ್ರಿ. ಅವರು ಇದೇನು ತೆಗೆದ್ರೆ ಬೆಕ್ಕಿಗೆ ಚಹಾ ಕುಡಿಸ್ಯಾರು. ಏನೈತೆ ಅದು? ಏನಿಲ್ಲ ರೀ, ಒಂದು ದಿವ್ಸ ಕುಡ್ದೈತಿ, ಯಾವ್ದೋ ರೂಢಿ ಐತೆ ಅದಕ್ಕೆ. ಅದು ಕೊಡ್ಲಿಕ್ಕೆ ಹೋದ್ರು ಅದು ಬಿಡಲ್ಲ. ಬೆಕ್ಕಿಗೆ ಚಟ ಬರ್ತೈತಿ. ಇವು ಮನೆಯವ್ರು ಕುಡಿಯಂಗಿಲ್ಲ, ಅದು ನೀವು ಬಿಡ್ರಿ, ನನಗೆ ಬೇಕಲ್ಲ ಬೆಕ್ಕ ಮ್ಯಾವ್ ಮ್ಯಾವ್ ಅವ್ರು ಮ್ಯಾವ್ ತಲೆ ಕ್ಯಾಟ್ ಮೊರ ಬಾಟಿ ಅವರು ಮಾಡೇ ಹಾಕೋದಕ್ಕೆ. ಹ್ಞೂ ರೀ, ಮತ್ತು ಮನುಷ್ಯರು ಚಹಾ ಕುಡಿಬಾರ್ದು, ಶುಗರ್ ಆಗತ್ತೆ ಅಂತಾರು ನೋಡ್ರಿ. ನಾವು ಯಾರು ಕುಡಿಬಾರ್ದು, ಹೋಗಿ ಬೆಕ್ಕಿಗೆ ಹಾಕೋರು ಮಾಡಿ ಸಾಕಾಯ್ತು ನಾವು ಅಂತ ಒಳಗೆ ಕಳ್ಸಾಡ್ರಿ. ಅವ್ರು ಬೇಕಾದ ಬೇಕಾದ್ರೆ ಒಳಗೆ ಹೋಗಿ ಅಕ್ಕ ತಂಗಿ ತೊಗೊಂಡು ಅಷ್ಟು ಅರ್ಧ ಕಿಟ್ಲಿ ಮಾಪ್ ಮಾಡಿ ಕುಡಿದು ಬಾಯಿ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಂಡು
ಮತ್ತು ಬೆಕ್ಕಿ ಹಾಕಿರ ಹಾಕಿವ್ರಿ ಎಷ್ಟು ಹಾಕಿರಿ ಒಂದು ಕಿಟ್ಲಿ ಮಾಡಿದ್ರಿ ಎಲ್ಲ ಕುಡಿತು ನೋಡ್ರಿ. ಹೊರಗೆ ಬಂದು ನೋಡಿದ ಹೊಟ್ಟೆ ಸಪಾಯಿ ಯಾವ ಬೆಕ್ಕು ಕುಡಿತು ಆ ತಂಗಿಗೆ ಹೊರ್ತರಿ ಯಾವ ಗುರ್ತ ಅಕ್ಕಾಗೆ ಹೋಗ್ತರಿ. ಅಂದ್ರೆ ಬೆಕ್ಕಿಗೆ ಒಂದು ಸ್ವಲ್ಪ ಚಟ ಕಲಿತ್ರ ಏನತ್ರಿ ತಪ್ಪದು ಏನು ಮಾಡ್ತದ ಬೆಕ್ಕು ಆ ಸಮಯ ಬಂದ್ಕೊಂಡು ಒದರಾಕಿತ್ತದು ತಪ್ಪದು ಬದ್ರು ಚಾಲು ಮಾಡಿ ಬೆಕ್ಕು. ಒಂದು ದಿವ್ಸ ಏನತ್ರಿ ಅವ್ರು ದಿವಸ ಮಾಡ್ತಿದ್ರು ಇಂದು ಅವ್ರ ಮನೆಗೆ ಕನ್ಯಾ ನೋಡೋಕೆ ಬರ್ತಾರಲ್ಲ, ಕನ್ಯಾ ನೋಡು ಬಂದು ಬರ್ತಾರೆ ಇದು ಮಾಡ್ತಿರ್ತಾರೆ ಏನಂತಾರೆ ನಿಶ್ಚಯ ಮಾಡೋದು ಭಾಳ ಮಂದಿ ಕೊಡ್ರಿ ಹಂಗಾದ್ರೆ ಅಲ್ಲೇ ಇವತ್ತು ಮುಗಿಸ್ಬಿಡೋಣಪ್ಪ ಮತ್ತು ಹುಡುಗಂದು ಭಾಳ ಸೊತ್ತು ಲಗ್ನ ಇಲ್ಲ ಮತ್ತೇನು ದಾವಣಿ ನೋಡಿ ಕಟ್ಟು ಒಂದತಿ ಕಣಿಕೆ ನೋಡಿ ಅನ್ನೋದು ದಾವಣಿ ಕಣಿಕಿದ್ದ ದಾವಣಿ ನೋಡಿ ಕಟ್ಟು ಒಂದತಿ 1000 ಸುಳ್ಳು ಹೇಳಿ ಬಂದ ಏನ್ರಿ ಮದುವೆ ಮಾಡೋದತಿ ಬೇಡ್ರಿಪ್ಪ ಇಬ್ರು ಕೂಡ ಊರು ತಂದು ಹಿರಿಯರು ಬಳಗ ಸಜ್ಜಾದ್ರು ಅವ್ರದ್ದು 3 ಮಂದಿ ರೈಲ್ವೆ ಹೋದ್ರವ್ರು ಬರ್ತಾರೆ ನಾವು ಊರಲ್ಲಿ ಹಣಮ ತಿರುಗುವನ ಫೋನ್ ಮಾಡಿ ಬರ್ತಾರೆ ತಂದು ಸಜ್ಜಾದ್ರೆ ಸಜ್ಜಾಗಿ ಮದುವೆ ವ್ಯವಸ್ಥೆ ಮಾಡ್ಕೊಂಬಂದರು. ಮದುವೆ ವ್ಯವಸ್ಥೆ ಮಾಡ್ರು ಬಂದರು ಚಾ ಮಾಡ್ರಿ ಎಲ್ಲ ಚಾ ಮಾಡ್ರು ಚಾ ಭಾಳಷ್ಟು ಬೇಗರು ಕುಡೀರಿ ಚಾ ಒಂದಿಟ್ಟು ಸಕ್ಕರೆ ಉಳಿಲ್ಲ ಹಾಲು ಉಳಿದ್ರಿ ಸಕ್ಕರೆ ಉಳಿ ಚಾ ಪುಡಿ ಉಳಿಲಿಲ್ಲ. ಅದು ಬೆಕ್ಕ ಹಾಲಿನ ಚಾದ ವಾಸಗಳು ಮ್ಯಾವ್ ಹೋದ್ರಾಯ್ತ ಇವರಷ್ಟು ಕುಡ್ದು ಆಗಿ ಮಾಡ್ಯಾರ ಎಲ್ಲ ಭಾಳ ಮಂದಿ ಬಂದಿರಿ. ಇವ್ರು ಹೆಣ್ಮಕ್ಳಿಗೂ ಅನುಕೂಲ ಆಗಲಿಲ್ಲ, ಬೆಕ್ಕಿಗೂ ಅನುಕೂಲ ಇಲ್ಲ. ಇನ್ನೇನು ಮಾಡೋದು ಅಂತಂದು ಬೆಕ್ಕು ಭಾಳ ಹೋದೈತೆ ನಮ್ಗೆ ಹೋಗಿ ತರಬೇಕ್ರಿ. 5-6 ಕಿಲೋಮೀಟ್ರ್ ಊರು ಬಿಟ್ಟು ದೂರ ಅವ್ರ ಊರು. ಈಗ ಸೈಕಲ್ ಮುಟ್ಟಿದ್ದೆಲ್ಲ ಆಗಿನ ಹಳಿದು. ಇನ್ನೇನು ಮಾಡೋದು ಅಂತಂದ್ರೆ ಬೆಕ್ಕಿಗೆ ಏನಾರು ಮಾಡಿ ಚಹಾ ಕುಡಿಸಿದ್ರೆ ಚಲೋ. ಏನು ಮಾಡೋದು ಚಹಾ ಮಾಡ್ಬೇಕಂತ ಸಾಕಿರಲ್ಲ. ಅದ್ರಾಗ ಅವ್ರಿಗೆ ಸಾಕತ್ತ ಒದ್ರೋದು ಆ ಹೆಣ್ಮಕ್ಳಿಗೆ ತಂದು ಸಾಕಿದ್ರು ಅವ್ರಿಗೆ. ಏನಾರು ಮಾಡೋ ನಡೆಯೋದು ಅದು ಏನು ಮಾಡೋದು ನಾ ಮಾಡ್ತಾನೆ ನಡೆಯೋದು ಏನು ಮಾಡ್ತಾನೆ ಅಲ್ಲೇ ಬಾಂಡೆ ಸ್ವಚ್ಛ ಮಾಡೋಕೆ ಕಪ್ಪ ಬಸಿ ಎಲ್ಲ ಸ್ವಚ್ಛ ಮಾಡೋಕೆ ಹೋದ್ರಿ ಒಂದು ದೊಡ್ಡದೊಂದು ಕಿಟ್ಲಿಟ್ರು 100 ಮಂದಿ ಚಹಾ ಕುಡಿದಿಲ್ಲ. ಆ ತೊಗೊಳೋದು ಆ ಕಪ್ಪಿನ ಒಳಗಿಂದ ಬಸಿಯಾಗಿ ಬರ್ತದೆ ಅದು ಹಿಂಗೆ ಕಪ್ಪಿನ ಕೆಳಗೆ ಕುಡ್ತೈತೆ ನೋಡ್ರದು ಹೀಗೆ ಎತ್ತಿಂದ ಬಸಿ ಇದನ್ನೊಂದು ಅದ್ರೊಳಗೆ ಬಸಿ ಅದ್ರೊಂದು ಇನ್ನೊಂದ್ರಾಗ ಬಸಿ ಮಾಡ್ಕೋತ ಎಲ್ಲಾದರೂ 100 ಮಂದಿದಷ್ಟು ತೊಗೊಂಡು ಬಂದಾಗ ಪೂರ್ತಿ ಅರ್ಧ ಕಿಡ್ಲಿ ಚಾ ಆತ್ರದು. ಅರ್ಧ ಕಿಡ್ಲಿ ಚಾ ಆತು ಮರಿಗೆ ಹೋಗಿ ಅವ್ರು ಚಟ ಅನಿಸಿದ್ರಿ. ಬೆಕ್ಕಿಗಟ್ಟು ಹಾಕಿ ತಾವೊಂದು ಅರ್ಧ ಕುಡ್ದ ಕುಲ್ಲ ಮಾಡಿ ಎರಡು ಸಂತೋಷ ಆತವ ಅವನು ಒಟ್ಟೊಳಗೆ ಬೆಕ್ಕ ಮ್ಯಾವಂದು ಅದನ್ನು ಮತ್ತು ಅದು ಬಂದು ಕುಡಿಯೋಕೆ ಬರ್ತಾರೆ. ಏನಾರು ಆಗಲಿ ಪಾಠ ಚಟಾರಿ ಹೋತು ನಿನ್ನ ಸೊಲ ಚಾರಿ ಕುಡಿದು ನಡೆಯುತ್ತಂದು ಈ 3 ಮಂದಿ ಕುಡ್ಕೊಂಡು ಬೆಕ್ಕ ಅವರಿಬ್ರು ಕುಡ್ಕೊಂಡು ಚಹಾ ಕುಡಿದ್ರಿ. ಎಲ್ಲರೂ ಚಹಾ ತಿನ್ನ ಕೇಳಿ ಏನು ಹೇಳಿದ್ರು ಎಲ್ಲರೂ ಒಂದು ಲೀಟರ್ ಐತೆ ನೋಡಿ ಬೇಕಿ ಆಗತ್ತೆ ನಾನು 1 ಲೀಟ್ರ್ ಚಹಾ ಇದ್ದಿಲ್ಲ. ಆದ್ರೆ ಈಗ ಚಹಾ ಅರ್ಧ ಕಿಟ್ಲತ್ತೆ ಎಲ್ಲಿ ಬತ್ತ ಹೇಳ್ರಿ ನೋಡಿ ಎಲ್ಲಿ ಬಂತ್ರಿ. ಅದಕ್ಕೆ ನಾವು ದಿವಸ ಅಪ್ಪವ್ರ ಚರಿತ್ರೆ ಕೇಳೋದು ನಮಗೆ ಆಗಂಗಿಲ್ಲ. ದಿವಸ ಚರಿತ್ರೆ ಒಳಗಿನ ಪ್ರಮಾಣಗಳು ನೆನಪಾಗೋದಿಲ್ಲ ನಮಗೆ. ಕೇಳಿಯರಿ ನೋಡೋದು ಶ್ಲೋಕಗಳು ನೆನಪಾಗೋದು ನಮಗೆ ಗುರುತಿಲ್ಲ ಅಂತಂದ್ರೆ ಒಟ್ಟು ನಿಮಗೆ ಗುರುತು ಆಗಲ್ಲ. ಎಲ್ಲ ಚಹಾ ಕುಡ್ದು ಆಗಿ ಮಾಡಿ ಬಂದ್ರೆ ಸಹಿತ ಇಬ್ಬರು ಹೆಣ್ಮಕ್ಳಿಗೆ ಒಂದು ಬೆಕ್ಕಿಗೆ ಸಾಕಾಗೊಟ್ಟು ಚಹಾ ಸಿಗ್ಲಿಲ್ಲ ರೀ. ಅದ್ರಂಗನ ನಮ್ಮ ಈಚೆ ಕಡೆ ಬಂದು ಕಿವ್ಯಾಗ ಈಚೆಕಾಗಿ ಹೋಗೈತಿ ಈಚೆ ಕಡೆ ಚೀಕ್ ಹೋಗೈತಿ ನಮ್ಮ ಒಟ್ಟು ನೆನಪು ಉಳಿದಿಲ್ಲ ಅಂದ್ರೆ ಸಹಿತ ಅದು ಗುರುತಾಗಲ್ಲ ಅಲ್ಲಿ ಹಂಗೆ ಉಳಿದಿತ್ತು ನೋಡ್ರಿ. ಅದಕ್ಕೆ ದಿನಾಲು ಉಳ್ಕೋತ ಹೋಗಿ ಒಂದು ದಿವ್ಸ ನೀವು ಯಾರು ಕೂತಾರ ನೋಡ್ರಿ ಎಲ್ಲ ನೀವು ಒಂದು ಕಾಲಕ್ಕೆ ನೀವು ಎಲ್ಲ ಗಂಡು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಕೂಡ ಅಪ್ಪವ್ರ ಅನುಗ್ರಹದಿಂದ ಶಾಸ್ತ್ರ ಸಂಸ್ಕಾರಗಳಂತವ್ರು ಹಾಕಿರಿ, ಅಪ್ಪವ್ರ ಚರಿತ್ರ ಸಂಸ್ಕಾರಗಳಂತವ್ರು ಹಾಕಿರಿ. ಒಂದು ಕಾಲಕ್ಕೆ ನೀವೆಲ್ಲರೂ ಇಲ್ಲಿ ಅಪ್ಪವ್ರ ಒಂದು ಸನ್ನಿಧಿಯಲ್ಲಿ ಇದ್ಕೊಂಡು ಸಂಸ್ಕೃತ ಅಧ್ಯಯನ ಮಾಡ್ಕೊಂಡು ಹೋದ್ರೆ ಅಷ್ಟೇ ಅಲ್ಲ ಮಹಾಪಂಡಿತರು ಹಾಕಿರಿ. ನೀವೆಲ್ಲ ಇವರ ಪಂಡಿತರ ಹಾಕಾರಿ, ನೀವು ವಿದುಷಿಯರು ಹಾಕಿರಿ. ವಿದುಷಿಯರು ಅಂತ ಪಂಡಿತರ ಅರ್ಥ. ವಿದುಷಿಯರು ಅಂದ್ರೆ ಏನು ರೀ? ಪಂಡಿತೆಯರು ಹೆಣ್ಮಕ್ಳು. ಅದಕ್ಕೆ ನೀವು ಕೂಡ ಮಹಾಸಾಮರ್ಥ್ಯಗಳು ಅಂತವ್ರು ಹಾಕಿರಿ.
ಯಾರು ಬಂದರೂ ಕೂಡ ನೀವಾಗಲಿ ಯಾರು ಎಂಥ ಶಾಸ್ತ್ರ ಬಲ್ಲಂತರದಲ್ಲಿ ಸಹಿತ ಅವರೆಲ್ಲ ಉತ್ತರ ಕೊಡ್ತಕ್ಕಂಥ ಶಕ್ತಿ ದಿನಾಲು ಕೇಳಿ ನಿಮಗೆಲ್ಲ ಬರ್ತದೆ. ಸಹಜವಾಗಿ ಇರ್ತದೆ, ಕಷ್ಟಪಟ್ಟಲ್ರಿ, ಸಹಜವಾಗಿ. ಮುಂದೆ ದಿನಾಲು ಅಪರ ಚರಿತ್ರೆ ಕೇಳಬೇಕು, ದಿನಾಲು ಸಂಸ್ಕೃತ ಅಧ್ಯಯನ ಮಾಡಬೇಕು. ಅದರಿಂದ ಪಂಡಿತರಾಗಿರಿ ಅಷ್ಟಲ್ಲ, ಕೇವಲ ಪಂಡಿತರಾಗಿ ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಅಷ್ಟಲ್ಲ. ಒಂದು ವೇಳೆ ಅಷ್ಟಾದ್ರೆ ಗಾಣ ದಿಂಡಿದು ನೋಡಿ, ಹಿಂದೆ ಗಾಣ ದಿಂಡಿಯಾಗಿ ಒಂದು ಕಡೆ ಒಂದು ಕಬ್ಬು ಹಾಕೋದು, ಮುಂದೇನು ಹೋಗ್ತಿತ್ತು ರೀ, ಆಚೆ ಕಡೆ ಹಿಪ್ಪು ಹೋಗ್ತಿತ್ತು. ಕಬ್ಬಿನ ಹಾಲು ಯಾಕೆ ಹೊಡಿಕಿತ್ತು ರೀ, ಯಾಕೆ ಹೊಡೋದು ಈ ಕಡೆ ಹೋಗಿತ್ತು, ಕೆಳಗೆ ಬಿದ್ದು ಯಾಕೆ ಹೊಡಿತದ, ಕೆಳಗೆ ಬಿದ್ದು ಮತ್ತೆ ಯಾಕೆ ಹೊಡಿಕಿತ್ತು ರೀ, ಹೊರಗೆ ಹೋಗಿತ್ತು ಒಂದು ಕಡೆ ಬೇರೆ ಹೊರಗೆ ಹೋಗಿತ್ತಲ್ಲ ರೀ. ಈ ಕಡೆ ಕಬ್ಬ ಬಡಿದು ಆಚೆ ಕಡೆ ಹಿಪ್ಪಿ ಒಬ್ಬರಿಗೆ, ಈ ಕಡೆ ಕಬ್ಬು ಗಾಣಕ್ಕೆ, ಹಾಲು ಇನ್ನೊಬ್ಬರಿಗೆ. ಗಾಣಕ್ಕೆ ಏನು ಉಳಿತಿತ್ತು ಹೇಳ್ರಿ ನೋಡೋಣ, ಗಾಣಿ ಏನು ಕುಡಿತೈತೆ ರೀ, ಸುಟ್ಟೆಣ್ಣೆ. ಅದಕ್ಕೆ ಗಿರಿಸ ಮತ್ತು ಸುಟ್ಟೆಣ್ಣೆ ಕುಡ್ದು ತಣ್ಣಗೆ ಕುಡ್ತದ. ಅದಕ್ಕೆ ನೀವೆಲ್ಲ ಅಧ್ಯಯನ ಮಾಡ್ಕೊಂಡು ಸಂಸ್ಕೃತ ಕಲ್ಕೊಂಡು ಇನ್ನೊಬ್ರಿಗೆ ಕೇಳ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಎಲ್ಲರೂ ಮಾತಾಡ್ಕೊತೀರಂದ್ರೆ ನಿಮಗೆ ಸ್ವತಃ ಉಪಯೋಗ ಇಲ್ಲ. ಮೋಕ್ಷ ಮಾರ್ಗೋಸ್ಕರ ಮಾಡಲಿಲ್ಲ ಅಂದ್ರೆ, ಬ್ರಹ್ಮಜ್ಞಾನಕ್ಕಾಗಿ ಮಾಡಲಿಲ್ಲ ಅಂದ್ರೆ ಕೊನೆಗೆ ಏನಾಗ್ತದೆ, ಗಿರಿಸ್ ಕುಡ್ಕೊಂಡು ಸುಟ್ಟು ಎಣ್ಣೆ ಕುಡಿದು ಗಾಣಿ ಹೇಗಾಗತ್ತೆ, ಆಗ ಹಾಲು ಒಬ್ರು ಕೊಟ್ಟು ಹಿಪ್ಪಿ ಒಬ್ರು ಕೊಟ್ಟು ಕುಲ ಕೂತಂಗೆ ಹಾಕತ್ಲೆ. ಅದಕ್ಕೆ ಅದೇ ಪ್ರಕಾರವಾಗಿ ನೀವು ಉದ್ಧಾರಕ್ಕಾಗಿ ಸಂಸ್ಕೃತ ಅಧ್ಯಯನ ಮಾಡಬೇಕು, ಉದ್ಧಾರಗೋಸ್ಕರ ಅಪ್ಪವ್ರ ಚರಿತ್ರೆ ಕೇಳಬೇಕು. ಕೇವಲ ಪಂಡಿತರಾಗಿ ಹಾಕಿರಿ, ಆದ್ರೆ ಕೇವಲ ಪಂಡಿತ ಆಗ್ತಕ್ಕಂಥ ಉದ್ದೇಶ ಇರಬಾರ್ದು. ಏನಾಗಬೇಕು ರೀ, ಗೋಳಕೃಪಾಶ್ವರ ಇರಬೇಕು. ಒಂದು ಕಾಲಕ್ಕೆ ನೀವೆಲ್ಲ ಈ ದಿನಾಲು ತಪ್ಪದೆ, ಇಷ್ಟೆಲ್ಲ ಒಂದು ದಿವಸ ತಪ್ಪದೆ ಬಂದ್ರೆ ನಾವು ಹೇಳೋ ಸುಳ್ಳಲ್ಲ, ಸತ್ಯವಾಗಿ ಸನ್ಯಾಸಿಗಳು ಸತ್ಯವಾಗಿ ನೀವು ಆಕಳಿಸಿದ್ರು ಸಹಿತ, ಆಕಳಿಗೆ ಬಂದಿದ್ರು ಕರ್ಕೊಂಡು ವೇದಿಕೆ ಮೇಲೆ ಕೂರಿಸಿ ನಿಮ್ಮೆಲ್ಲರಿಗೂ, ನೀವೆಲ್ಲರೂ ಪಂಡಿತರದ ಈ ಶಲ್ಯ ಇಂಥವಲ್ಲ ಅನ್ಸ್ಬೇಡ್ರಿ. ಬೇರೆ ಬಿಳಿ ಬಣ್ಣದಿರ್ತಾವ, ಬಿಳಿ ಬಣ್ಣದ್ದು, ಹಸಿರು ಬಣ್ಣ, ಹಳದಿ ಬಣ್ಣ ಎಲ್ಲ ಕೂಡಿದ ಬಣ್ಣ ಎಲ್ಲ ಭಾರಿ ಚಂದ ಅಂತ ತರಿಸಿ ವೇದಿಕೆ, ದೊಡ್ಡ ವೇದಿಕೆ ಹಾಕಿ ಇಷ್ಟೆಲ್ಲ ಮಂದಿ ಹಿಡಿಸ್ಬೇಕಲ್ಲ. ಅದ್ರಾಗ ಇಲ್ಲಿಂದ ಊರ ತನಕ ಏಕ ವೇದಿಕೆ ಹಾಕಿ ಅಷ್ಟು ಕೂರಿಸಿ ಹಾಕಿ ಅದ್ರ ಮೇಲೆ ಕೂಡಿಸಿ ಅಲ್ಲೇ ನೀವೆಲ್ಲ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾಲ ಬರ್ತದೆ. ಸಣ್ಣ ಮಾನ ಅಲ್ಲದ, ನಿಮ್ಗೆಲ್ಲರಿಗೂ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾಲ ಬರ್ತದೆ. ನೀವು ದಿವಸ ಕೇಳಬೇಕು, ದಿವಸ ಸಂಸ್ಕೃತ ಕಲಿಬೇಕು. ನಿಮ್ಗೆ ಗುರುತಾಗದಂತೆ ನೀವು ಪಂಡಿತರಾಗಿರ್ತೀರಿ, ನಿಮ್ಗೆ ಗುರುತಾಗದಂತೆ ಶಾಸ್ತ್ರ ಅಧ್ಯಯನ ಮಾಡ್ತೀರಿ. ನಿಮ್ಗೆ ಗುರುತಾಗದಂತೆ ಈ ನಂದೇಶ್ವರ ಬರ್ಬೇಕು. ಎಂಥ ಪಂಡಿತರು ಬಂದಾರಂದ್ರೆ ನಂದೇಶ್ವರ ಭೂಮಿಗೆ ಸತ್ಯೂರ ಕಡೆ ಮುಖ ಮಾಡಿ ಇತ್ತ ಹೆಜ್ಜಿಟ್ರೆ ನಂದೇಶ್ವರಿಗೆ ಬಾಗಿ ಬಂದು ಆ ಪಂಡಿತರು ಅಲ್ಲಿ ನೆಲಕ್ಕೆ ನಮಸ್ಕಾರ ಮಾಡಿ ನಂದೇಶ್ವರ ಭೂಮಿ ಹೆಜ್ಜಿಡ್ಬೇಕಾಗ್ತದೆ. ಆದ್ರೆ ಏನು ಮಾಡ್ಬೇಕ್ರಿ, ಎಷ್ಟು ಮಂದಿ ಇದ್ದಿರಲೇ ಇಷ್ಟೆಲ್ಲ ಜನ ತಪ್ಪದೇ ಕೇಳ್ಬೇಕು. ತಪ್ಪದೇ ಕೇಳ್ರಂದ್ರೆ ಅಂಥ ಒಂದು ಕಾಲ ಬಂದೇ ಬರ್ತದೆ. ಅಷ್ಟು ಆ ಪ್ರಕಾರ ತಯಾರಾದ್ರೆ ಕೇವಲ 3 ವರ್ಷದೊಳಗೆ ನಾವು ಹೇಳಿದ ಸಿದ್ಧಾಗ್ತದೆ. ಎಷ್ಟ್ರಿ, ತಯಾರಿದ್ರಿ ಎಲ್ಲರೂ? ಪಕ್ಕ ಇದ್ರೆ ಕಸ ಇದ್ರು? ನಿದ್ರೆ ಒಂದು ಸ್ವಲ್ಪ ಮಾತು ಹೊರಗೆ ಬರೋರು ಕಾಣ್ತದೆ. ಹ್ಞೂ ರೀ, ಪಕ್ಕ ಹೇಳ್ರಿ ನೋಡೋಣ. ತಯಾರಿದ್ರಿ? ಹೊರಗಿನವ್ರಿ ನೀವು ತಯಾರಿದ್ರಿ ಮೇಲಾರು? ತಪ್ಪದೇ ಬರ್ತೀರಿ? ನೀವು ಸನ್ಮಾನ ಮಾಡಿಸ್ಕೊಳ್ತಕ್ಕಂಥದ್ದು ಅನಿಸ್ತದೆ. ಸನ್ಮಾನ ಮುಖ್ಯ ಅಲ್ಲ, ಗುರುನಂತ ಆಶೀರ್ವಾದ ಮುಖ್ಯ ಇರ್ತದೆ. ಕರೆ ಅಂಥ ಒಂದು ಯೋಗ್ಯತೆ ಪಡಿತೀರಿ ನಾಳೆ. ಅಂಥದ್ದು ಆಗಲಿಕ್ಕೂ ಕೂಡ ಆಗೇ ಆಗ್ತದೆ. 2-3 ವರ್ಷದೊಳಗೆ ಅಷ್ಟು ಆಗ್ತದೆ. ಪೂರ ತಯಾರಿದ್ರಲ್ಲ ಎಲ್ಲರೂ? ತಯಾರಿದ್ರಮ್ಮ? ಕಲಿತೀರಿ? ಎಲ್ಲರೂ ಕಲಿತೀರಿ? ಸಣ್ಣವ್ರು ದೊಡ್ಡವ್ರು ಕೂಡ ಮಾಡೋಣ. ಒಬ್ಬೊಬ್ರು ಯಾಕೆ ಒಬ್ಬರು ಹೆಣ್ಮಕ್ಳು ಸಣ್ಣವರು ಅವ್ರು ಇಲ್ಲೇ ಅವ್ರಿ ಗೋಣ ಹಾಕೋರು ಏನೋ ಸುಮ್ಕೋತಾರೆ ಅಂದ್ರೆ ಅವ್ರ ಅಪ್ಪರು 3 ವರ್ಷ ಹೇಳ್ತೀರಿ, ಇರೊಂದು 2-3 ತಿಂಗಳು ನಮ್ಮ ಲಗ್ನ ಮಾಡಿ ಕೊಡ್ತಾರ್ರಿ. ಬೇರೆಯವ್ರು ಅವ್ರು ಸೊಸೆಯಾಗಿ ಇಲ್ಲಿ ಬಂದಿರ್ತಾರಲ್ಲ, ನಮ್ಮ ಮುಂದೆ ಬಂದಿರ್ತಾವೆ ಅಪ್ಪವ್ರ. ಬೇರೆಯವರು ಸೊಸೆಂದಿರ್ತಾರಲ್ಲ, ಅವ್ರು ಎಷ್ಟು ಪುಣ್ಯ ಮಾಡಿ ಬಂದಾರೆ, ಈ ಊರಿಗೆ ಬಂದಿರ್ತಾರೆ. ನಾವು ಇಲ್ಲಿ ಹುಟ್ಟಿದವ್ರು ಬೇರೆ ಊರಿಗೆ ಕೊಡ್ತಾರೆ ನಮ್ಮ ಲಗ್ನ ಮಾಡಿ. ಅಪ್ಪವ್ರ ಅವು ಹಾಡ್ತಾವೆ ಪಾಪ ಹೆಣ್ಮಕ್ಳು ಹಾಡ್ತಾರೆ. ಅದಕ್ಕೆ ಏನೋ ಇರಲಿ, ಎಲ್ಲಿ ಹೋಗಿರ್ತಾರೆ ಆ ಊರಾಗ ಹೋಗಿ ಸಂಸ್ಕೃತ ಅಲ್ಲ ಅವ್ರನ್ನ ಉದ್ಧಾರ ಮಾಡಿರಿ. ಅಲ್ಲಿ ಚಲೋ ಅಲ್ಲಿ ಪ್ರಯತ್ನ ಮಾಡಿರಿ, ಶಾಸ್ತ್ರ ಪುರಾಣ ನಡೆಯುವಂಗೆ ಮಾಡಿಕೊಡ್ರಿ. ಅಲ್ಲಿ ಆನಂದ ಆಗಲಿ, ಅಪ್ಪರ ಆಶೀರ್ವಾದದಲ್ಲಿ ಎಲ್ಲ ಕಡೆ ಚಲೋ ಆಗಲಿ, ಎಲ್ಲರಿಗೂ ಆನಂದ ಆಗಲಿ. ಆದ್ಮೇಲೆ ಎಲ್ಲರೂ ತಯಾರಂತೂ ಇದ್ದಂತೆ ಆಯಿತು. 100ಕ್ಕೆ 100 ಲಕ್ಷ ಟೋಟ್ ಮಾಡಿಕೊಡ್ರಿ ಎಲ್ಲರಿಗೂ ಒಳ್ಳೆಯದು. ಎಲ್ಲರೂ ಮಾಡ್ತಾರಲ್ಲ ಒಳ್ಳೆಯದಲ್ಲಿ. ಆದ್ಮೇಲೆ
ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದಗಳು ಎಲ್ಲರೂ ಕೂಡ ಈ ಪರದಲ್ಲಿ ಶುಭವಾಗಿ ನಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ವರಮೋಕ್ಷ ಸೋದ್ರ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸೋದರವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಈ 10ನೇ ಅಧ್ಯಾಯದ 10ನೇ ಭಾಗದ 3ನೇ ದಿನದ ಕಾರ್ಯಕ್ರಮದ ವಾಗೃಪ ಪುಷ್ಪಗಳನ್ನು ಸದ್ರವರ ದಿವ್ಯ ಶ್ರೀಪಾದ ಪದ್ಮಗಳು ಸಮರ್ಪಿಸಿ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಭಾದ್ರಪದ ಮಾಸದ ಸಾಯಂಕಾಲದ ಕಾರ್ಯಕ್ರಮ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु संत महाराज की जय. श्री